ಎಕ್ಸ್ಕ್ಲೂಸಿವ್ ಸಂದರ್ಶನ. ನಮಸ್ಕಾರ, ಇವತ್ತಿನ ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಶಿವಮೊಗ್ಗದ ಹರ್ಷ ಹತ್ಯೆಯಲ್ಲಿ ಹೊರಗಿನವರ ಕೈವಾಡ ಇದೆ ಅಂತ ಈಶ್ವರಪ್ಪನವರು ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಶಿವಮೊಗ್ಗದವರು ಅಲ್ಲದವರಿಂದ ನಡೆದಿರುವಂತ ಹತ್ಯೆ ಇದು. ಎನ್ಐಎ ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನ ಸಚಿವ ಕೆಎಸ್ ಈಶ್ವರಪ್ಪನವರು ಮಾಡಿದ್ದಾರೆ. ಈ ಹಿಂದೆ ಕೇರಳದಿಂದ ಬಂದು ವಿಶ್ವನಾಥ್ ಕೊಂದಿದ್ರು. ಈ ಕೊಲೆಯಲ್ಲೂ ಕೂಡ ಹೊರಗಿನವರ ಕೈವಾಡವೇ ಹೆಚ್ಚಿದೆ, ಆ ಸಂಶಯ ನಮಗಿದೆ. ತನಿಖೆಯಿಂದ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ. ಹಾಗಾಗಿ ಎನ್ಐಎ ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನ ಈಶ್ವರಪ್ಪ ಮಾಡಿದ್ದಾರೆ. ಸರಿಯಾದ ಕ್ರಮ ಆಗ್ತಾ ಇಲ್ಲ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಸಂಘಟನೆ ಮುಖಂಡರು ಆಕ್ರೋಶ ವ್ಯಕ್ತಪಡಿಸ್ತಾರೆ. ನೀವು ಗಮನಿಸಿ, ಅದಕ್ಕೆ ನಾನು ಹೇಳಿಕೊಟ್ಟಿದ್ದು, ವಿಶ್ವನಾಥ್ ಕೊಲೆ ಆಯ್ತಲ್ಲ, ಶಿವಮೊಗ್ಗ ನಗರದವ್ರು ಮಾಡಿದ್ದಲ್ಲ, ಹೊರಗಡೆ ಬಂದು ಮಾಡಿದ್ದು ಎಲ್ಲ ಕಾಸರಗೋಡು, ಕೇರಳ ಕಡೆಯಿಂದ. ಹೀಗೆ ಹೊರಗಡೆಯಿಂದ ಬಂದು ಇಲ್ಲಿ ಕೊಲೆ ಮಾಡ್ತಾ ಇರೋಂಥ ಷಡ್ಯಂತ್ರ ನಡೆಸ್ತಾ ಇರೋಂಥ ಸಂದರ್ಭದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಶಿವಮೊಗ್ಗ ನಗರದಲ್ಲಿರ್ಬೋದು, ಶಿವಮೊಗ್ಗ ಜಿಲ್ಲೆಯಲ್ಲಿರ್ಬೋದು, ಮುಸಲ್ಮಾನರು ಅಷ್ಟು ಧೈರ್ಯ ಮಾಡ್ತಿಲ್ಲ. ಅವ್ರು ಹೊರಗಡೆ ಕುಮ್ಮಕ್ಕಿನಿಂದ, ಹೊರಗಡೆಯಿಂದ ಜನ ಬಂದು ಈ ಒಂದು ವ್ಯವಸ್ಥಿತವಾಗಿ ಇಲ್ಲಿ ಕೊಲೆಗಳು ಮಾಡ್ತಾ ಇದ್ದಾರೆ. ಇದನ್ನು ಬಿಗಿ ಮಾಡೋ ದಿಕ್ಕಿನಲ್ಲಿ ರಾಷ್ಟ್ರೀಯ ತನಿಖಾ ದಳದ ಮುಖಾಂತರ ತನಿಖೆ ಆದಾಗ ಎಲ್ಲ ಹೊರಗಡೆ ಬರುತ್ತೆ. ನಂಗೆ ಅನ್ನಿಸ್ತಾ ಇದೆ ಷಡ್ಯಂತ್ರ ಇದು. ಕೊಲೆ ಆಯಿತು, ಕೊಲೆ ಆದ ತಕ್ಷಣ ಅವ್ರು ಓಡಿದ ತಕ್ಷಣ ಮತ್ತೆ ಅಲ್ಲಿ ಸುತ್ತಮುತ್ತಲು ಜನ ಫೋನ್ಗಳು ಮಾಡಿದ್ರು, ಸರ್ ಮುಸಲ್ಮಾನರು ಕೊಲೆ ಮಾಡಿರೋದು ಹೌದು ಅಂತ. ಇದನ್ನು ನಾನು ಗೃಹ ಮಂತ್ರಿಗಳು ಗಮನಿಸಿದ್ರು, ಅವರು ಇಮಿಡಿಯೇಟಾಗಿ ಫಾಲೋ ಅಪ್ ಮಾಡಿದ್ರು. 3 ಜನ ಬೆಂಗಳೂರಲ್ಲಿ ಸಿಕ್ಕರು. ಇಲ್ಲಿಯವರಾಗಿದ್ದಿದ್ರೆ ಇದು ಸಮಸ್ಯೆ ಇಲ್ಲೇ ಬಗೆಹರಿದಿತ್ತು. ಹೊರಗಡೆ ಓಡೋದು ಇಂಥವ್ರು ಅವ್ರು ಎಲ್ಲಿ ಅವರು ಏನು ಕತೆ, ಈ 3 ಜನ ಮುಖಾಂತರ ತನಿಖೆ ನಡೆಸಿದಾಗ ಇನ್ನು ಯಾರ್ಯಾರಿದ್ದಾರೆ ಅಂತ ಹೊರಗಡೆ ಬರುತ್ತೆ. ಇದು ಕೊಲೆದಿಕ್ಕೆ ಹೊರಗಡೆ ಗೊತ್ತಿಲ್ಲ, ನಾನು ತನಿಖೆ ಮುಖಾಂತರ ಹೊರಗೆ ಬರಬೇಕು. ಈಗ ನಾನು ಇವತ್ತಿನ ಗಲ್ಲಬೇಲಿ ಸ್ವತಃ ನಾನಿದ್ದೆ, ನೋಡ್ತಾ ಇದ್ದೆ ನಾನು. ಅದರಲ್ಲಿ ಅನೇಕರು, ನಿಮಗೂ ಗೊತ್ತು, ಪತ್ರಕರ್ತರು ಗೊತ್ತಿದೆ, ಅನೇಕ ಪತ್ರಕರ್ತರು ಹೇಳಿದ್ರು, ಸರ್ ಅವ್ರು ಗಲಾಟೆ ಮಾಡ್ತಿದ್ದಾರೆ, ಅಶ್ಲೀಲ ಶಬ್ದ ಬಳಸ್ತಾ ಇದ್ದಾರೆ, ಇವ್ರು ಯಾರು ಶಿವಮೊಗ್ಗದವರಲ್ಲ. ಅನೇಕ ಪತ್ರಕರ್ತರೇ ನಂಗೆ ತೋರಿಸಿದ್ರು. ಇಲ್ಲ ಹೊರಗಡೆ ಅವ್ರು ಬಂದು ಮಾಡ್ತಿರೋಂಥ ಕುತಂತ್ರ ರಾಜಕಾರಣ ಇದು, ಇಲ್ಲಿ ಷಡ್ಯಂತ್ರ ಇದೆ ಅನ್ನೋಂಥ ಅಂಶವನ್ನು ನಾನು ಅದಕ್ಕೋಸ್ಕರ ಮೇಲೆ ಹೇಳ್ತಾ ಇದ್ದೀನಿ. ರಾಷ್ಟ್ರೀಯ ತನಿಖಾ ದಳವೇ ಇದಕ್ಕೆ ಒಂದು ಪರಿಹಾರ ಅನ್ನೋಂಥ ಅಂಶ ನನ್ನ ಭಾವನೆ ಇದೆ. ಆಗಲ್ಲ ಅಂತಲ್ಲ, ಅದಕ್ಕೆ ನಾನು ಹೇಳ್ತಿರೋದು. ಇದು ಅಂತಾರಾಷ್ಟ್ರೀಯ ಮಟ್ಟದವ್ರು ಇದ್ದಾರೋ, ರಾಷ್ಟ್ರೀಯ ಮಟ್ಟದವ್ರು ಇದ್ದಾರೋ, ರಾಜ್ಯ ಮಟ್ಟದವ್ರು ಇದ್ದಾರೋ, ಇಲ್ಲಿಯ ಪೊಲೀಸ್ನವರೇ ಇದನ್ನು ತನಿಖೆ ಮಾಡೋದಕ್ಕೆ. ಈಗ ಉದಾಹರಣೆ ಕೊಲೆ ಆಗಿದೆ, ಕೊಲೆ ಆದಾಗ ನಮ್ಮ ಗೃಹ ಮಂತ್ರಿಗಳು ಇಮ್ಮಿಡಿಯೇಟ್ ಪ್ರಯತ್ನ ಮಾಡಿ 3 ಜನಕ್ಕೆ ಅರೆಸ್ಟ್ ಮಾಡಿಸಿದ್ದಾರೆ. ಇನ್ನೆಷ್ಟು ಜನ ಅರೆಸ್ಟ್ ಮಾಡಿಸ್ತಾರೋ ಗೊತ್ತಿಲ್ಲ. ಅವ್ರು ಹೇಳಿದ್ರು ಯಾವುದೇ ಬಿಲ್ದಲ್ಲಿ ಹೋಗ್ಕೊಟ್ಟಿದ್ರು ಬಿಡಲ್ಲ ನಾನು. ಇದು ಗೃಹ ಮಂತ್ರಿಗಳ ಹೇಳಿಕೆ. ಅಂದರೆ ಇದನ್ನು ನಮ್ಮ ರಾಜ್ಯ ಸರ್ಕಾರ ಎಷ್ಟು ಬಿಗಿ ತಗೋಬೇಕು ಅದು ಬಿಗಿ ತಗೊಂಡ್ರೆ ಯಶಸ್ವಿ ನಾವಾಗಿದ್ದೇವೆ. ನಮಗೆ ಯಾವಾಗಲೂ ಕನಿಷ್ಠ ಬೆದರಿಕೆ ಕಾರ್ಯಗಳು ಬರ್ತವೆ, ತಾವು ಪೊಲೀಸರಿಗೆ ದುಡ್ಡು ಕೊಡ್ತೀವಿ, ಆದ್ರೆ ಕೂಡ ಯಾವುದೇ ರೀತಿಯ ಕ್ರಮ ತಗೊಂಡು ಇಂಥವನ್ನೇ ಮಾಡಿದಂತ ಅರೆಸ್ಟ್ ಮಾಡಿದೆ ಅಂತ ನಮ್ಗೆ ಗಮನಕ್ಕೆ ಬರಲಿಲ್ಲ. ನೋಡಿ, ಆಮೇಲೆ ಈಗ ಒಂದೊಂದು ಸಂಘಟನೆಯ ಕಾರ್ಯಕರ್ತರ ಮೇಲೆ ಹಲ್ಲೆಗಳಾಗ್ತವೆ, ಮತ್ತು ಅಲ್ಲೂ ಕೂಡ ಏನಂದ್ರೆ ತಾತ್ಕಾಲಿಕ ಒಂದು ತೇಪಾಚೆ ಕೆಲಸ ಆಗ್ತಿದೆಯಲ್ಲ. ಇಲ್ಲ, ನನ್ನ ಮೇಲೆ ದೂರವಾಣಿ ಮುಖಾಂತರ ಬೆದರಿಕೆ ಬಂದಿದ್ದು ಹೌದು, ನಾನು ಕಂಪ್ಲೇಂಟ್ ಕೊಟ್ಟಿದ್ದು ಹೌದು. ನಾನು ಆ ಸಂದರ್ಭದಲ್ಲಿ ಮಾನ್ಯ ಜಿ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್, ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ತನಿಖೆ ಮಾಡಿಸೋ ದಿಕ್ಕಿನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಂಗೆ ಇಮ್ಮಿಡಿಯೇಟಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪ್ರಯತ್ನ ಮಾಡಿದ್ರು, ನನಗೂ ಸೆಕ್ಯೂರಿಟಿ ಕೊಟ್ಟರು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರದಲ್ಲಿ ಆ ನಂಬರ್ ಸಿಗಲಿಲ್ಲ. ಇದನ್ನು ಸ್ವತಃ ಆಗಿನ ಸರ್ಕಾರ ನನಗೆ ಉತ್ತರ ಕೊಡ್ತು. ಹಾಗಾಗಿ ಇದು ಹೇಡಿಗಳ ಕೆಲಸ. ಎದುರ ಬಂದು ಹೋರಾಟ ಮಾಡೋದು ಅದೊಂಥರ, ಹಿಂಭಾಗದಲ್ಲಿಂದ ಬರೋದು, ಒಬ್ಬನೇ ಇರ್ಬೇಕಾದ್ರೆ ಕೊಚ್ಚಿ ಹೊಡೋಗೋದು, ಈ ಹೇಡಿಗಳ ಕೆಲಸದ ಬಗ್ಗೆ ನಾವು ಹೆಂಗೆ ತನಿಖೆ ಮಾಡೋಣ? ಯಾರು ಎಷ್ಟು ಮಟ್ಟಿಗೆ ಸೆಕ್ಯೂರಿಟಿ ಕೊಡೋಣ? ಅದಕ್ಕೋಸ್ಕರನೇ ಎಷ್ಟು ಸಾಧ್ಯವೋ ಅಷ್ಟು ಶಿವಮೊಗ್ಗ ನಗರ ಜಿಲ್ಲೆಯನ್ನು ಬಿಗಿ ಮಾಡಿಕೊಂಡಿದ್ದೇವೆ. ಎಷ್ಟು ಮಟ್ಟಿಗೆ ಭಯ ಇದೆ ಶಿವಮೊಗ್ಗ ನಗರ ಮತ್ತು ಜಿಲ್ಲೆ ಮುಸಲ್ಮಾನರಿಗೆ ಭಯ ಇದೆ. ಆದರೆ ಹೊರಗಡೆಯಿಂದ ಬಂದು ಯಾರು ಗಲಾಟೆ ಮಾಡ್ತಿದ್ದಾರೆ, ಬಿಡ್ತಿದ್ದಾರೆ, ಕೊಲೆಗಳು ಮಾಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಇವತ್ತಿನ ಮೆರವಣಿಗೆನೂ ನೋಡಿದಂಥ ಸಂದರ್ಭದಲ್ಲಿ ಅವ್ರು ಮಾಡಿರೋಂಥ ಗಲಾಟೆಗಳು, ನಾನು ಅದಕ್ಕೋಸ್ಕರ ಹೇಳ್ತೀನಲ್ಲ, ಕೇವಲ ಮುಸಲ್ಮಾನರ ಅಂಗಡಿಗಳ ಬಗ್ಗೆ ಅವ್ರು ಕಲ್ಲು ಹೊಡೆದಿಲ್ಲ, ಹಿಂದೂ ಮನೆಗಳಿಗೂ ಕಲ್ಲು ಹೊಡೆದಿದ್ದಾರೆ. ಇದರ ಅರ್ಥ ಇಲ್ಲಿ ಯಾರ ಅಂಗಡಿಗಳು ಅಂತ ಗೊತ್ತಿಲ್ಲ ಅವರಿಗೆ, ದೊಂಬಿ ಮಾಡಬೇಕು. ಇದರ ಇಷ್ಟೇ ಲೆಕ್ಕದಲ್ಲಿ ಇದ್ದಾರೆ ಅವರು.
ಇದೆಲ್ಲವೂ ಕೂಡ ತನಿಖೆ ಆಗಬೇಕು ಅನ್ನೋದಾದರೆ, ಅದು ಹೊರಗಡೆ ತನಿಖೆ ಹೊರಗೆ ಬರಬೇಕು ಅನ್ನೋದಾದರೆ ರಾಷ್ಟ್ರೀಯ ತನಿಖಾ ದಳದ ಮುಖಾಂತರ ಆಗಲಿ ಅಂತ ನಾನು ಒತ್ತಾಯ. ನಾನು ಅದಕ್ಕೋಸ್ಕರಪ್ಪ ಹೇಳ್ತಾ ಇರೋದು, ಸರ್ಕಾರ ಪರಿಹಾರ ಕೊಡೋದು ಬೇರೆ. ಇವನು ಕೊಲೆ ಮಾಡಿದಂಥ ನಮ್ಮ ಸತ್ತಂತಹ ಹರ್ಷನ್ ಫ್ಯಾಮಿಲಿಗೆ ನಾವು ಏನು ಕೊಡಬೇಕೋ ನಾವು ಕೊಟ್ಕೋತೀವಿ. ಸರ್ಕಾರದಿಂದ ಏನು ಕೊಡಬೇಕೋ ಕೊಡ್ತೀವಿ. ಅದೇ ರೀತಿ ಚುನಾಯಿತ ಪ್ರತಿನಿಧಿಗಳು, ಹಿಂದೂ ಸಮಾಜ ಏನು ಕೊಡಬೇಕೋ ಕೊಡ್ತೀವಿ ಅವರಿಗೆ. ಅದರಲ್ಲೇನು ಹಿಂದೆ ಮುಂದೆ ಇಲ್ಲ. ಆದರೆ ಕೊಲೆ ಮಾಡಿದಂಥ ಷಡ್ಯಂತ್ರ ಮಾಡಿದ್ರಲ್ಲ, ಅದು ಬಹಿರಂಗ ಆಗಬೇಕು. ಇವತ್ತು ಪರಿಹಾರ ಕೊಡೋದು ದೊಡ್ಡ ಕೆಲಸ ಅಲ್ಲ. ಯಾರು ಈ ರೀತಿ ಗುಂಡಾಗಿರಿ ಮಾಡ್ತಾ ಇದ್ದಾರೆ, ಯಾವ ರೀತಿ ಇದು ಕೋಮುವಾದನ ಹರಡಿಸೋಂಥ ಪ್ರಯತ್ನ ಮಾಡಿದ್ದಾರೆ, ಯಾರು ರಾಷ್ಟ್ರದ್ರೋಹ ಕೆಲಸ ಮಾಡ್ತಿದ್ದಾರೆ, ಅದು ಹೊರಗಡೆ ಬರಬೇಕು. ಅದಕ್ಕೋಸ್ಕರ ನಮ್ಮ ತನಿಖೆ ಸರಿಯಾದ ವ್ಯಕ್ತಿ ಮುಖಾಂತರ ಆಗಬೇಕು, ಸಂಸ್ಥೆ ಮುಖಾಂತರ ಆಗಬೇಕು ಅಂತ ಹೇಳ್ತಿರೋದು ನಾನು. ಸರ್, ಶಿವಮೊಗ್ಗ ನಗರದ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಇಲ್ಲೇ ಟ್ರಾನ್ಸ್ಫರ್ ತಗೊಂಡು ಇಲ್ಲಿಂದ ಒಂದೊಂದು ಸ್ಟೇಷನ್ ಬದಲಾಯಿಸ್ಕೊಂಡಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಯಾವುದೇ ರೀತಿಯಿಂದ ಅವರಿಗೆ ಭಯ ಇಲ್ಲದೆ ಇರತಕ್ಕಂಥದ್ದು. ನೋಡಿ, ನಾನು ಅದಕ್ಕೋಸ್ಕರ ಪೊಲೀಸ್ ಇಲಾಖೆ ಮೇಲೆ ನಾನು ಯಾವುದೇ ಕಾರಣಕ್ಕೂ ಕೂಡ ಆರೋಪ ಮಾಡೋಕ್ಕೆ ತಯಾರಿಲ್ಲ. ಅವ್ರು ಎಷ್ಟು ಪ್ರಯತ್ನ ಮಾಡಬೇಕು ಅಷ್ಟು ಪ್ರಯತ್ನವನ್ನು ಶಿವಮೊಗ್ಗ ನಗರದಲ್ಲಿ, ಜಿಲ್ಲೆಯಲ್ಲಿ ಎಂಥ ಸಂದರ್ಭದಲ್ಲಿ ಶಾಂತಿ ಕಾಪಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹೊರಗಡೆಯಿಂದ ಬಂದವ್ರನ್ನ ಇವ್ರ ಕಲ್ಪನೆಯೂ ಇಲ್ಲ, ಅವ್ರು ಕಂಟ್ರೋಲ್ ಮಾಡೋಕ್ಕೂ ಇವ್ರು ಆಗಲಿಲ್ಲ. ನಾನು ಒಪ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ಯಾರು ಹೊರಗಡೆಯಿಂದ ಬಂದರು, ಈ ಷಡ್ಯಂತ್ರ ಹಿಂದೆ ಯಾರಿದ್ದಾರೆ, ಇದೆಲ್ಲವೂ ಕೂಡ ರಾಷ್ಟ್ರೀಯ ತನಿಖಾ ದಳದ ಮುಖಾಂತರ ಆದಾಗ ಮಾತ್ರ ಇದು ಯಶಸ್ವಿ ಆಗುತ್ತೆ. ಎಸ್ ಸರ್, ಧನ್ಯವಾದ. ಹಿಂದಿ ಮೇ ಇದು ಸಚಿವ ಕೆ.ಸಿ. ಈಶ್ವರಪ್ಪನವರ ಮಾತು. ಈಗ ಮೆರವಣಿಗೆಯಲ್ಲಿ ಅನ್ಯರಿಂದ ಕಲ್ಲು ತೂರಾಟ ಆಗಿದೆ. ಇದರ ಜೊತೆಯಲ್ಲಿ ಕಾಂಗ್ರೆಸ್ ಅವ್ರ ಮೇಲೂ ಆರೋಪ ಮಾಡಿದ್ರು. ಡಿ.ಕೆ. ಶಿವಕುಮಾರ್ ಹೆಸರನ್ನ ಪ್ರಸ್ತಾಪ ಮಾಡಿದ್ರು. ಈ ಕೊಲೆಯಲ್ಲಿ ಹೊರಗಿನವರ ಕೈವಾಡ ಇದೆ ಅಂತ ಸಂಶಯ ಇದೆ. ಹಾಗಾಗಿ ಎನ್ಐಎ ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನ ಸಚಿವ ಕೆ.ಎಸ್. ಈಶ್ವರಪ್ಪನವರು ಮಾಡಿದ್ದಾರೆ. ಶಿವಮೊಗ್ಗದ ಹರ್ಷ ಹತ್ಯೆಯಲ್ಲಿ ಹೊರಗಿನವರ ಕೈವಾಡ ಇದೆ ಅಂತ ಸಂಶಯಗಳಿದೆ. ಶಿವಮೊಗ್ಗದವರು ಅಲ್ಲದವರಿಂದ ನಡೆದಿರುವಂತ ಹತ್ಯೆ ಇದು. ಹಾಗಾಗಿ ಎನ್ಐಎ ತನಿಖೆ ಆದ್ರೆ ಸತ್ಯಾಸತ್ಯತೆ ಬೇಗ ಗೊತ್ತಾಗುತ್ತೆ ಅಂತ ಎನ್ಐಎ ತನಿಖೆ ಆಗಲಿ ಅನ್ನೋ ಆಗ್ರಹವನ್ನ ಈಶ್ವರಪ್ಪನವರು ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಇನ್ನು ಗಲಾಟೆ ಬಗ್ಗೆನೂ ಕೂಡ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು. ಈ ಗಲಾಟೆ ಮಾಡಬೇಕು, ದೊಂಬಿ ಎಬ್ಬಿಸ್ಬೇಕು ಅನ್ನೋ ಉದ್ದೇಶದಿಂದ ಈಗ ಯಾವ ಧರ್ಮದವರು ಅಂತ ನೋಡಿಲ್ಲ, ಹಿಂದೂ ಮನೆ ಮೇಲೂ ಕಲ್ಲು ಹೊಡೆದಿದ್ದಾರೆ, ಮುಸ್ಲಿಂ ಮನೆ ಮೇಲೂ ಕಲ್ಲು ಹೊಡೆದಿದ್ದಾರೆ. ಹಾಗಾಗಿ ಯಾರು ಇಂತಹ ಕೃತ್ಯಗಳನ್ನ ಇವತ್ತು ಮಾಡಿದ್ದಾರೆ, ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಮಾಡಿದ್ದಾರೆ, ಅಂಥವ್ರ ಮೇಲೂ ಕೂಡ ಕ್ರಮ ಆಗಬೇಕು ಅಂತ ಅವ್ರು ಹೇಳಿದ್ದಾರೆ. ಇನ್ನು ಕೊಲೆಗಾರರ ಬಂಧನ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಶ್ವರಪ್ಪ. ಆ ಶವ ಸಂಸ್ಕಾರದ ಸಂದರ್ಭದಲ್ಲಿ ಅನೇಕ ಹೊರಗಡೆ ಜನ ಶಿವಮೊಗ್ಗದವರೇ ಅಲ್ದಿದ್ದವ್ರು ನಾನು ನೋಡಿದೆ. ದೊಡ್ಡ ಸಂಖ್ಯೆಯಲ್ಲಿ ಇದ್ರು. ನಾನು ಬೆಂಗಳೂರಿಂದ ಈ ಒಂದು ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಬೇಕು ಅಂತ ಬೆಳಿಗ್ಗೆ ಹೊರಟಾಗ ನಾನು ಸೀಗೇಟಿ ಬಳಿ ಆ ಶವವನ್ನು ಇದ್ದಂಥ ಸಂದರ್ಭದಲ್ಲಿ ಅವ್ರ ಮನೆ ಹತ್ರ ಹೋಗಿ ಭೇಟಿ ಮಾಡಿದೆ. ಅಲ್ಲೂ ಸಾಕಷ್ಟು ಗಲಾಟೆಗಳನ್ನು, ಕೂಗಾಟ, ಚೀರಾಟ ಮಾಡ್ತಾ ಇದ್ದದ್ದು ನೋಡಿದೆ. ಒಂದ್ ಕಡೆ ಹರ್ಷನ ತಾಯಿ, ಅವ್ರ ಕುಟುಂಬದವರು ರೋದನ ಮಾಡ್ತಾ ಇದ್ರು. ಮತ್ತೊಂದ್ ಕಡೆ ಹಿಂದೂ ಯುವಕರು ಯಾರು ಈ ಕೊಲೆಗಳು ಮಾಡಿದ್ದಾರೆ ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅನ್ನೋ ಘೋಷಣೆಗಳು ಕೂಗ್ತಾ ಇದ್ರು. ಇವತ್ತು ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಚಿಕ್ಕದೊಂದು ಬ್ರೇಕ್ ಆಗೋಣ. ये हिजाब रखने का मतलब क्या है? अब उसकी खूबसूरती दिखनी चाहिए, उसकी खूबसूरती छुपाने के लिए. ಜಮೀರ್ ಎಡವಟ್ಟು ಮೊದಲು ಬ್ರೇಕ್ ಮಾಡಿದ್ದೆ ನ್ಯೂಸ್ 18. ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವ ಶಾಸಕ ಜಮೀರ್ ಅಹಮದ್ ಖಾನ್. रेप रेट जो है वो सबसे हाईएस्ट हिंदुस्तान के अंदर है, लेकिन गोशे पर्दे में नहीं होने की वजह से ಮುಗಿಬಿದ್ದ ಬಿಜೆಪಿ. ರಕ್ಷಣೆ ಅನ್ನೋದು ಹೇಗ್ ಸಿಗುತ್ತೆ ನಾನ್ ಹೇಳಲ್ಲ ಅವ್ರಿಗೆ ವಾಪಸ್. ನಿಮ್ ಮನೆ ಗಂಡು ಮಕ್ಕಳಿಗೆ ಬುದ್ಧಿ ಹೇಳಿ. ಪ್ರಗತಿಪರ ಹಾದಿಯಲ್ಲಿ ಮುಂದಕ್ಕೆ ತರಬೇಕು ಅಂತ ನೋಡ್ತಕ್ಕಂಥ ಟೈಮಲ್ಲಿ ಹೆಣ್ಣು ಮಕ್ಕಳ ಹಕ್ಕನ್ನ ದಮನ ಮಾಡ್ತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯರು ಕೂಡಲೇ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಆಗ್ರಹಪಡಿಸ್ತೇನೆ. ರಾಜ್ಯ ಕಾಂಗ್ರೆಸ್ ಕಕ್ಕಾಬಿಕ್ಕಿ. ಪಕ್ಷದ ಹೇಳಿಕೆ ಅಲ್ಲ, ಅದು ವೈಯಕ್ತಿಕವಾದ ಹೇಳಿಕೆ. ಅವರು We condemn the statement. We will not agree with the statement. ಕೈ ಹೈಕಮಾಂಡ್ ಚಾಟಿ. ಜಮೀರ್ ಬೇಷರತ್ ಕ್ಷಮೆ. ತಪ್ಪಾಯ್ತು, ಕ್ಷಮಿಸಿ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಹೈ ವೋಲ್ಟೇಜ್ ಪಂಚರಾಜ್ಯ ಕುರುಕ್ಷೇತ್ರ
ಗದ್ದುಗೆ ಗೆದ್ದು ಬೀಗೋಗ್ಯಾರು. अगर वो क्रिकेट भी जानते होते अब तो उनसे कैच छूट गया. लेकिन सत्ता बीजेपी की आएगी. That power will return back according to Rajiv Gandhi's vision. लेकिन आज कुछ सरकार नाम का कुछ दिखाई नहीं दे रहा. ಯಾವ ರಾಜ್ಯದಲ್ಲಿ ಯಾರಿಗೆ ಪವರ್, ಯಾರ ಪರ ಮತದಾರನ ಒಲವು? डबल इंजन की डबल शक्ति, हम 300 पार कर लेंगे. ನ್ಯೂಸ್ 18 ನಲ್ಲಿ ಮೆಗಾ ಗ್ರೌಂಡ್ ರಿಪೋರ್ಟ್, ಪಂಚ್ ಆಫ್ ಫೈಟ್. ಹಿಜಾಬ್ ನಮ್ದು ಪಾರ್ಟ್ ಆಫ್ ಲೈಫ್. ಕಾಲೇಜ್ ಇರೋದು ಯಾವುದೇ ಧರ್ಮಾಚರಣೆ ಮಾಡೋದಕ್ಕಲ್ಲ. ಕಾಲೇಜು ಕ್ಯಾಂಪಸ್ನಲ್ಲಿ ಹಿಜಬ್ ಕಿಚ್ಚು. ವಾದ ಪ್ರತಿವಾದ ವಿವಾದ, ಪ್ರತಿಯೊಂದು ಆಯಾಮಗಳ ಕರಾರುವಕ್ ವರದಿ. ಸಿದ್ದರಾಮಯ್ಯನವರ ಆದಿಯಾಗಿ ಕೆಲವು ಸಂಘಟನೆಗಳು ಹಿಜಾಬನ್ನು ಹಾಕುವಂಥದ್ದು ವ್ಯಕ್ತಿ ಸ್ವಾತಂತ್ರ್ಯ ಅಂತೇಳಿ ಬೊಬ್ಬೆ ಹಾಕ್ತಾ ಇದ್ದಾರೆ. ಇದು ಎಲೆಕ್ಷನ್ ಬಂದಾಗೆಲ್ಲ ಇಂಥದೇ ವಿಚಾರಗಳನ್ನ ಅವ್ರು ರೈಸ್ ಮಾಡೋದು. ಎಲ್ಲರೂ ಕೂಡ ಜಾಬಿಗೋಸ್ಕರ ಕಾಲೇಜಿಗೆ ಹೋದ್ರೆ ನಾವು ಹಿಜಾಬಿಗೋಸ್ಕರ ಹೋಗ್ತಿದ್ದೀನಿ ಅಂತ. ನಿಮಗಾಗಿ ಪಾಕಿಸ್ತಾನ ಕೊಟ್ಟು ಬಿಟ್ಟಿವಲ್ಲ. ದೇಶ ವಿಭಜನೆ ಮಾಡಿ ನಿಮ್ಗೆ ಒಂದು ಕೊಟ್ಟಿದ್ವಿ, ನಮ್ಗೆ ಒಂದು ಕೊಟ್ಟಿದ್ವಿ. ಇದೇನು ತಾತಂದ ಪ್ರಿನ್ಸಿಪಲ್ ಗೇಟಲ್ಲಿ ನಿಂತಿ ಮಕ್ಳಿಗೆ ಬಿಟ್ಟಿಲ್ಲ, ಅದು ತಪ್ಪು. ದೇಶದ ವಿರುದ್ಧ ಪಿತೂರಿಗಳು ಮಾಡುವಂತ ಒಂದಷ್ಟು ಜನ ಇದ್ದಾರೆ. ಸರ್ಕಾರದ ಮೌನವೇ ಇದಕ್ಕೆ ಪ್ರಮುಖ ಕಾರಣ. ಎಲ್ಲರಿಗಿಂತ ಮೊದಲು, ಎಲ್ಲರಿಗಿಂತ ಸಮಗ್ರ. ಡಿಸೆಂಬರ್ನಿಂದಲೇ ನ್ಯೂಸ್ 18 ಮೆಗಾ ಕವರೇಜ್. ತರಗತಿಗೆ ಪ್ರವೇಶ ನೀಡದ್ದರಿಂದ ಹೊರಗೆ ನಿಂತಿದ್ದಾರೆ ವಿದ್ಯಾರ್ಥಿನಿಯರು. ಹಿಜಾಬ್ ಧರ್ಮ ಸಂಕಟ. ನ್ಯೂಸ್ 18 ನಿರಂತರ ಕವರೇಜ್. ಹಿಜಾಬ್ ಹಿಡನ್ ಅಜೆಂಡಾ. ಹಿಜಾಬ್ಗೂ ಮೊದಲೇ CFI ನಂಟು. ನಾವು ಫಂಡಮೆಂಟಲ್ ರೈಟ್, ಅದು ನಾವು ಹಿಜಾಬ್ ಹಾಕ್ತೀವಿ. ಬೆಳಗ್ಗೆ 8 ಗಂಟೆಗೆ ನ್ಯೂಸ್ 18 ಮೆಗಾ ಬ್ಲಾಸ್ಟ್. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡೋಕೆ ಅಂತ ಟ್ವಿಟರ್ ಖಾತೆ ತೆಗೆದಿದ್ರು. ಹಿಜಾಬ್ ಹಂಗಾಮದ ಪಿನ್ ಟು ಪಿನ್ ಡೀಟೇಲ್. ವಿದ್ಯಾರ್ಥಿನಿಯರಿಂದ ಟ್ವಿಟರ್ ನಲ್ಲಿ ಅಭಿಯಾನ ಆಗಿತ್ತು. ಕೆಲ ಪೋಸ್ಟ್ ಗಳನ್ನ ಹಾಕಿ ಅದಾದ್ಮೇಲೆ ಹಿಜಾಬ್ ಟ್ವೀಟ್ ಶುರುವಾಯಿತು. ಪ್ರಾಂಶುಪಾಲರಿಂದ ಸತ್ಯ ದರ್ಶನ ನಮ್ಮಲ್ಲೇ ಮೊದಲು. ಡಿಸೆಂಬರ್ 27 ವರೆಗೆ ಎಲ್ಲ ನಾರ್ಮಲ್ ವಿದ್ಯಾರ್ಥಿನಿಯರೇ ಆಗಿದ್ರು ಹಾಗೇ ಇದ್ರು. ಹಿಜಾಬ್ ಅನ್ನೋದು ಇಶ್ಯೂನ ಸ್ಟಾರ್ಟ್ ಮಾಡಿದ್ದೆ ಡಿಸೆಂಬರ್ 27 ನಂತರ. ಥರ್ಡ್ ಡೇ ಬರುವಾಗ ಸಂಘಟನೆ ಅಂತ ಹೆಸರು ಹೇಳ್ಕೊಂಡು ಬರುವಾಗ ತಮ್ಮ ಲಿಮಿಟನ್ನು ಮೀರಿದ್ರು. ಸಂಘಟನೆಯವರು ಬಂದ ನಂತರ ಸ್ವಲ್ಪ ಟ್ರ್ಯಾಕ್ ತಪ್ಪಿ ಹೋಯಿತು. ನನಗೆ ಆಶ್ಚರ್ಯ ಆಗ್ತದೆ, ಇವರು ನಮ್ಮ ಕಾಲೇಜಿನ ಸ್ಟೂಡೆಂಟ್ಸ್ ಸೆಕೆಂಡ್ ಡೇ ಬರುವಾಗ ಪುನಃ ಮತ್ತೆ ಇವರು ಪೇರೆಂಟೇ ಅಂದರು. ನನಗೆ ಡೌಟ್ ಬಂತಾಗ. ಹಿಜಾಬ್ ಹಂಗಾಮ ಇನ್ನೆಲ್ಲೂ ಇರದ ಮೆಗಾ ಡೀಟೇಲ್. ಗುಂಡಿ ಅಗಿತಾರೆ ಮುಚ್ಚಲ್ಲ. ಗುಂಡಿಗಳು ಅಗಿತಾ ಇರ್ತಾರೆ, ಮುಚ್ಚಲ್ಲ ಸರಿಯಾಗಿ. ಇನ್ನೆಷ್ಟು ಜನರನ್ನ ಸಾಯಿಸ್ತಾರೋ ಸಿಎಂ ಇದನ್ನ ನೋಡಲ್ವಾ? ಎಷ್ಟು ಜನ ಸಾಯಿಸ್ತಾರೆ ಏನ್ರಿ ಮಾಡ್ತಾರೆ ರೋಡ್ಗಳು. 2 ಸಲ CM ಹಿಂಗೆ ಹೋಗಿಲ್ವಾ, 2 ಸಲ ನೋಡ್ಕೊಂಡಾಗಿಲ್ವಾ. ಬೀಳ್ತಾರೆ, ಎದ್ದೇಳ್ತಾರೆ, ಹೋಯ್ತಾರೆ. ದಿನಕ್ಕೇನಿಲ್ಲ ಅಂದ್ರೆ 4-5 ಆಕ್ಸಿಡೆಂಟ್ ಆಗೇ ಆಗುತ್ತೆ ಸರ್. ಇಲ್ಲಿ ಯಾರು ಬಂದು ಯಾರು ನೋಡಲ್ಲ, ಏನಿಲ್ಲ ಸರ್. ಬೀಳ್ತಾರೆ, ಎದ್ದೇಳ್ತಾರೆ, ಹೋಯ್ತಾರೆ. ಅಕ್ಕ ಇದ್ದಂಗಿದ್ರು ಸತ್ತೇ ಹೋದ್ರು ಸರ್. ಹೆಣ್ಮಕ್ಳು ನಮ್ಮ ಅಕ್ಕ ಇದ್ದಂಗಿದ್ರು ಸರ್, ಅವರು ಸತ್ತೇ ಹೋದ್ರು ಸರ್. ಇದಕ್ಕೆ ಸರ್ಕಾರವೇ ಹೊಣೆ. ಜನರ ಪ್ರಾಣ ಹೋಗ್ತಿದೆ ಸರ್. ಸರ್ಕಾರನೇ ಹೊಣೆ. ರಸ್ತೆಯಲ್ಲೇ ನರಕ. ಬಿಬಿಎಂಪಿಗೆ ಧಿಕ್ಕಾರ. ನ್ಯೂಸ್ 18 ಮೆಗಾ ಅಭಿಯಾನ. ಕುಮಾರಸ್ವಾಮಿ ಅವರು ವೈಯಕ್ತಿಕವಾಗಿ ಕೆಲವೊಂದ್ಸರಿ ನಿಂದಿಸ್ತಾರೆ. ಎಲ್ಲೋ ಅವರಿಗೆ ನಿಮ್ಮ ಕಂಡ್ರೆ ಹೊಟ್ಟೆ ಕಿಚ್ಚ. ಬಸವರಾಜ ಬೊಮ್ಮಾಯಿ ಅವ್ರನ್ನ ಕೂಡ ಬೇಗ ಬದಲಾವಣೆ ಮಾಡಲಾಗುತ್ತಂತ. ಜನರ ಕಲ್ಯಾಣಕ್ಕೋಸ್ಕರ ಕೆಲವೊಂದು ಯೋಜನೆಗಳನ್ನು ಮಾಡುವಷ್ಟು ಶಕ್ತಿ ಈ ರಾಜ್ಯಕ್ಕಿದೆಯಾ? ಮುಂಬರುವ ಚುನಾವಣೆಯಲ್ಲಿ ಬಾದಾಮಿನ, ಕೋಲಾರ, ವರುಣನ, ಚಾಮರಾಜಪೇಟೆನ. ಈಗ DK ಶಿವಕುಮಾರ್ ಅವರು 1 ವರ್ಷ ಮೇಲೇನೆ ಆಯಿತು ಅಧ್ಯಕ್ಷರಾಗಿ. ನೀವು ಎಷ್ಟೋ ಸಾರಿ ಹೇಳ್ತೀರಿ ನಮ್ಮ ಮಧ್ಯೆ ತುಂಬ ಹೊಂದಾಣಿಕೆ ಇದೆ, ನಾವೆಲ್ಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಅದು ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಪೊಲೀಸ್ ಇಲಾಖೆಯಲ್ಲಿ ವರ್ಗಾವಣೆ ದಂಧೆ ಸಿಕ್ಕಾಪಟ್ಟೆ ನಡೀತಾ ಇದೆ. ಹಲವಾರು ಸಮಾರಂಭಗಳಲ್ಲಿ ಭಾಗವಹಿಸಿದಾಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅಂತ ಕೂಗ್ತಾರೆ. ಎವ್ರಿಥಿಂಗ್ ಇಸ್ ನಾಟ್ ಪರ್ಮನೆಂಟ್. ಹಿಂದೆ ಅಮಿತ್ ಶಾ ಅವರು ಹೇಳಿದರು, ಮುಖ್ಯಮಂತ್ರಿ ಇದ್ದಾರೆ, ಅವ್ರ ನೇತೃತ್ವದಲ್ಲಿ ನಾವು ಮುಂದಿನ ಚುನಾವಣೆ ಹೋಗ್ತೀವಿ ಅಂತ.
ವೆಲ್ಕಮ್ ಬ್ಯಾಕ್. ಹರ್ಷ ಹತ್ಯೆ ಬಗ್ಗೆ ಮಾತಾಡುವಂತ ಟೈಮ್ನಲ್ಲಿ ಸ್ವಲ್ಪ ಹೊತ್ತಿನ ಮುಂಚೆ ಈಶ್ವರಪ್ಪನವರು ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ಶಿವಮೊಗ್ಗದ ಅಲ್ಲದವರು ಈಗ ಈ ಕೊಲೆಯನ್ನ ಮಾಡಿದ್ದಾರೆ, ಹೊರಗಡೆಯಿಂದ ಬಂದಿದ್ರು ಅಂತೆಲ್ಲ ಹೇಳಿದ್ರಲ್ಲ. ಈಗ ಗಲಾಟೆ ಮಾಡಿದವರು ಎಲ್ಲರೂ ನಮ್ಮವರು ಅಲ್ವೇ ಅಲ್ಲ, ಗಲಾಟೆ ಮಾಡೋಕೆ ಅಂತಾನೆ ಅವರೆಲ್ಲ ಹೊರಗಡೆಯಿಂದ ಬಂದಿದ್ದಾರೆ. NIA ತನಿಖೆ ಆಗಬೇಕು, ತನಿಖೆ ಆದ್ರಷ್ಟೇ ಉತ್ತರ ಸಿಗುತ್ತೆ. ಹರಿಪ್ರಸಾದ್ ಪ್ರಶ್ನೆ ಮಾಡಿದ್ರಲ್ಲ, ಆ ಪ್ರಶ್ನೆಗೆ ಉತ್ತರ ಸಿಗುತ್ತೆ. DK ಶಿವಕುಮಾರ್ ಹೇಳೋದೆಲ್ಲ ಸುಳ್ಳು ಅಂತ ಮತ್ತೆ DK ಶಿವಕುಮಾರ್ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಒಂದಿಷ್ಟು ಪ್ರಶ್ನೆಗಳನ್ನ ಅವ್ರು ಮಾಡಿದ್ದಾರೆ. ರಾಷ್ಟ್ರಧ್ವಜ ಇಳಿಸಿ ಭಗವಾ ಧ್ವಜ ಇಳಿಸಿದವರು ಯಾರು? ಆ ಮಾತು ಹೇಳಿದ್ರಲ್ಲ DK ಶಿವಕುಮಾರ್, ಅದು ಸುಳ್ಳು ಹೇಳಿದ್ರು. ಸೂರತ್ನಿಂದ ಕೇಸರಿ ಧ್ವಜ ತರಿಸಿದ್ರು, ಶಾಸಕರ ಪುತ್ರ ಅಂತ ಹೇಳಿದ್ರು, ಆ ಮಾತು ಕೂಡ ಸುಳ್ಳು. DK ಶಿವಕುಮಾರ್ ಅವರು ಆಡಿರೋದು. ಯಾವ ಲಾರಿಗಳಲ್ಲಿ ಬಂದ್ವು ಅನ್ನೋ ಮಾತು ಕೂಡ ಸುಳ್ಳು. DK ಶಿವಕುಮಾರ್ ಹೇಳೋದೆಲ್ಲ ಸುಳ್ಳು ಅಂತ ಈಶ್ವರಪ್ಪನವರು ಪ್ರೆಸ್ ಮೀಟ್ ಮಾಡುವಂತ ಟೈಮ್ನಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ನಾಯಕರ ಮಾತಿನ ಸಮರ ಯಾವ ರೀತಿಯಾಗಿತ್ತು, ದಿನೇ ದಿನೇ ಅದು ಬೆಳೀತಾನೆ ಇದೆ. ಸೊ ಈ ವಿಚಾರವಾಗಿ ಯಾವ ತರ ಟಾಕ್ ವಾರ್ ಇತ್ತು ನೋಡ. ಸಂಗಮೇಶ್ ಕೂಡ ನಾನು ವಿಚಾರಿಸ್ತಾ ಇದ್ದೀನಿ. ನಾನು ಯಾವುದೇ ಆಗಿರಲಿ ತನಿಖೆ ಆಗಬೇಕು, ಕೂಡಲೇ ತಪ್ಪಿತಸ್ಥರನ್ನ ರಕ್ಷಣೆ ಮಾಡೋಂಥ ವ್ಯವಸ್ಥೆ ಆಗಬಾರ್ದು. ಕಾನೂನು ಕ್ರಮ ಕೈಗೊಳ್ಳಬೇಕು, ಶಾಂತಿ ಕಾಪಾಡಬೇಕು, 144 ಹಾಕಬೇಕು. ಹಾಕ್ಬಿಟ್ಟು ಅಲ್ಲಿ ಯಾವ ಥರದ ಫರ್ದರ್ ಇದರಿಂದ ಬೇರೆಯವರು ಇದನ್ನು ಮಿಸ್ಯೂಸ್ ಮಾಡ್ಕೊಳ್ಬಾರ್ದು. ಎಂತಕ್ಕಾಗಿದೆಯೋ ಏನಾಗಿದೆಯೋ ನಮ್ಗೆ ಅದು ಇನ್ನೂ ವಿಚಾರ ಸರಿಯಾಗಿ ತಿಳಿದಿಲ್ಲ ನನಗೆ. ಯಾರೇ ಆಗಿದ್ದರೆ ಯಾರು ತಪ್ಪು ಮಾಡಿದ್ರು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಶಿವಮೊಗ್ಗ ಶಾಂತಿ ಇರಬೇಕು, ರಾಜ್ಯ ಶಾಂತಿ ಇರಬೇಕು. ಕುವೆಂಪು ಈ ರಾಜ್ಯ ಶಾಂತಿಯ ತೋಟ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿಂದನೇ ಈ ಶಾಂತಿ ತೋಟ ಕದಲ್ತಾ ಇದೆಯಲ್ಲ, ಅದಕ್ಕೆ ನಾವು ಖಂಡಿಸ್ತಾ ಇದ್ದೀವಲ್ಲ, ಇದು ಆಗಬಾರ್ದು. ಅದಕ್ಕೆ ನಾವು ಸ್ಟಾರ್ಟಿಂಗ್ ಈ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿ ಬಹಳ ಮುಖ್ಯ. ಇದೇ ನಮ್ಮ ತತ್ವ. ಅದಕ್ಕೋಸ್ಕರ ನಾವು ಬಡ್ದಾಡ್ತಾ ಇರೋದು. ಸಂಗಮೇಶ್ ಕೂಡ ನಾನು ವಿಚಾರಿಸ್ತಾ ಇದ್ದೀನಿ. ನಾನು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ, ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಮಂತ್ರಿ ಆಗಿರ್ತಕ್ಕಂಥ ಈಶ್ವರಪ್ಪನವರ ಈ ಹೇಳಿಕೆ ರಾಜ್ಯದಲ್ಲಿ ಅಶಾಂತಿಯನ್ನು ಮೂಡಿಸಲು ಮಾಡತಕ್ಕಂಥ ಪ್ರಯತ್ನ. ಇನ್ನು ಪೊಲೀಸ್ನವರು ತನಿಖೆ ಮಾಡಿಲ್ಲ, ಇನ್ನು ಸರಿಯಾಗಿ FIR ಹಾಕಿಲ್ಲ. ಪೊಲೀಸ್ ಅವರ ತನಿಖೆ ಮಾಡ್ದೇನೆ ಇವರು ಯಾವ ರೀತಿಯಾಗಿ ಅದನ್ನು ಹೇಳ್ತಾ ಇದ್ದಾರೆ ಅನ್ನೋದು ಯಾರಿಗೂ ಸಹ ಗೊತ್ತಾಗ್ತಾ ಇಲ್ಲ. ಇದು ಅವ್ರದ್ದು ಸ್ಥೂಲ ಕಲ್ಪನೆ. ಅಂದರೆ ಇವರ ದೊಡ್ಡ ವಿನ್ಯಾಸ, ಡಿಸೈನ್ ಇದೆ ಇವ್ರದ್ದು. ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಏನೇ ಗಲಭೆಗಳಾದ್ರೂ ಸಹ ಅದಕ್ಕೆ ಕೋಮು ಬಣ್ಣವನ್ನು ಕೊಟ್ಟು ರಾಜ್ಯದಲ್ಲಿರ್ತಕ್ಕಂಥ ಶಾಂತಿಯನ್ನು ಕೆಡವಿ ಯಾರನ್ನೋ ಒಬ್ಬರನ್ನ ಖಳನಾಯಕನಾಗಿ ಮಾಡ್ತಕ್ಕಂಥ ಪ್ರಯತ್ನ ಈ ಈಶ್ವರಪ್ಪನವ್ರಿಗೇನು ಹೊಸದಲ್ಲ. ಇದ್ರ ಮೊದಲು ಗ್ರ್ಯಾಂಡ್ ಸ್ಟೈನ್ ಮತ್ತು ಸಣ್ಣ 6 ವರ್ಷ 7 ವರ್ಷ ಮಕ್ಕಳು ಕೂಡ ಕೊಲೆ. ಫೈನ್. ನಾಯಕರ ವಾಕ್ ಸಮರ ಹೇಗಿತ್ತು? ಮುಂದಿನ ಹಂತದಲ್ಲಿ ನಿಮ್ಗೆ ಅದ್ರ ಬಗ್ಗೆ ನಾವು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ಶ್ರೀರಾಮ ಸೇನೆ ಮುಖ್ಯಸ್ಥರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಈ ವಿಚಾರವಾಗಿ ಬೆಳವಣಿಗೆ ಕುರಿತಂತೆ ಮಾತನಾಡೋಕೆ. ಪ್ರಮೋದ್ ಮುತಾಲಿಕ್ ಅವರೇ, ಈಗೇನೋ ಬಂದಿಗೆ ಕರೆ ಕೊಡ್ತೀರಾ ಅಂತ ಇನ್ಫಾರ್ಮೇಶನ್ ಸಿಕ್ತು, ಹೌದಾ? ಯಾವಾಗ? ಇಲ್ಲ, ಬಂದದ ಸಂಬಂಧಪಟ್ಟಾಗ ಏನಿಲ್ಲ. ಆದ್ರೆ ಇದ್ರ ಈ ನ್ಯಾಯ ಸಿಗುವವರೆಗೆ ನಿರಂತರ ಹೋರಾಟ ಅಂತೂ ಇರುತ್ತೆ. ಯಾವ ತರದ ಹೋರಾಟ ಸರ್? ನಾವು ಈಗಾಗಲೇ ಮುಖ್ಯಮಂತ್ರಿ ಭೇಟಿಯಾಗಿ ಅವ್ರಿಗೆ ತಿಳಿಸಿದೀವಿ. ಅವ್ರು ಹೇಳಿದ್ದಾರೆ, ನಾವು ನಮ್ಮ ಮೇಲೆ ವಿಶ್ವಾಸ ಇಡಿ, ನಾವು 24 ಗಂಟೆ ಒಳಗಡೆ 2 ಅರೆಸ್ಟ್ ಮಾಡಿದೀವಿ, ಇನ್ನು ಉಳಿದವ್ರು 3 ಜನ ಅದ್ರೊಳಗೆ ಭಾಗವಹಿಸಿದಂತವ್ರನ್ನಂತೂ ಅರೆಸ್ಟ್ ಮಾಡ್ತೀವಿ. ಅಷ್ಟೇ ಅಲ್ಲ, ಆ ಶವದ ಮೆರವಣಿಗೆ ಹೋಗುವಂತ ಸಮಯದಲ್ಲಿ ಏನು ಕಲ್ಲು ಎಸೆದಿದ್ದಾರೆ, ಸೊ ಅವ್ರ ಮೇಲೂ ನಾವು ಕ್ರಮ ತಗೊಳ್ತೀವಿ, ವರದಿ ತರಿಸ್ತಾ ಇದ್ದೀನಿ ಅಂತ ಅನ್ನುವಂಥದ್ದು ನನಗೆ ಹೇಳಿದ್ದಾರೆ. ಸೊ ನಾವು ಬಂದೇನ್ ಕಾಲ್ ಕೊಡೋಲ್ಲ. ಆದ್ರೆ ಇದನ್ನ ಪೂರ್ಣ ಇನ್ನು ಮುಂದಿನ ದಿನಗಳಲ್ಲಿ ಏನು ನಿಮ್ಗೂ ಅನ್ಸುತ್ತಾ? ಯಾಕಂದ್ರೆ ಈಗ ತಾನೇ ಈಶ್ವರಪ್ಪನವ್ರು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾ ಇದ್ರು, ಇದು ಶಿವಮೊಗ್ಗದವ್ರು ಮಾಡಿರೋ ಕೃತ್ಯ ಅಲ್ವೇ ಅಲ್ಲ, ಹೊರಗಡೆಯಿಂದ ಬಂದವ್ರು ಹಿಂಗ್ ಮಾಡಿದ್ದಾರೆ, ಅವ್ರು ಯಾರು ಏನು ಎತ್ತ ತನಿಖೆ ಆಗ್ಲಿ ಅಂತ. ನಿಮ್ಗೂ ಈ ಅನುಮಾನ ಇದೆಯಾ? ಇಲ್ಲ, ನಾನು ಇದು ಪ್ರತಿ ಸಲ ಏನಾಗುತ್ತೆ ಅಂದ್ರೆ ಹೊರಗಡೆಯವರು ಬಂದ್ರು ಅಂತ ಹೇಳಿ ಅಲ್ಲಿಯ ಲೋಕಲ್ ಮುಸ್ಲಿಮರನ್ನ ಬಚಾವ್ ಮಾಡುವಂತ ಇದು ಪ್ರವೃತ್ತಿ, ಇದು ನಿಲ್ಲಿಸ್ಬೇಕಿದು. ಯಾರೋ ಹೊರಗಡೆಯಿಂದ ಬಂದ್ರೆ ಅವ್ರ ಹರ್ಷನ ಮನೆ ಹೆಂಗ್ ಗೊತ್ತಾಯ್ತು, ಹರ್ಷ ಇವನೇ ಅಂತ ಹೆಂಗ್ ಗೊತ್ತಾಯ್ತು, ಯಾರಾದ್ರೂ ಹೇಳಿರ್ಬೇಕಲ್ಲ. ಅಷ್ಟು ಸುಲಭ ಇದೆಯಾ? ಇವತ್ತು ಪಾಕಿಸ್ತಾನದಿಂದ ಅವನು ಕಸಬ ಬಂದ, ಅವನಿಗೆ ತಾಜ್ ಹೋಟೆಲ್ ಗೊತ್ತಿತ್ತು ಅವನಿಗೆ.
ಅವನಿಗೆ ರೂಟ್ ಗೊತ್ತಿತ್ತಾ? ಯಾರಾದ್ರೂ ಇಲ್ಲಿಯ ಮುಸ್ಲಿಮರು ಹೇಳಿದಾಗಲೇ ಅವನಿಗೆಲ್ಲ ರೂಟ್ ಗೊತ್ತಾಗತ್ತೆ. ಇಲ್ಲಿಯ ಮುಸ್ಲಿಮರು ಕೂಡ ಪಾತ್ರ ಇದೆ ಅದರಲ್ಲಿ ಅಂತನ್ನುವಂತಹದ್ದು ನಾವು ಮರಿಬಾರ್ದು. ಸೊ ಹೀಗಾಗಿ ನಾನು ಹೇಳ್ತೀನಿ, ಇದು ಸರಿ ಅಲ್ಲ. ಅವ್ರನ್ನ ಬಚಾವ್ ಮಾಡಕ್ ಹೋಗ್ಬೇಡಿ. ಯಾರು ಹೇಳಿಕೆ ಕೊಟ್ಟಿದಾರೋ ಅವರು ಈಶ್ವರಪ್ಪನವರೇ, ನೀವು ನಿಮ್ಮ ಕ್ಷೇತ್ರದಲ್ಲಿರುವಂತ ಮುಸ್ಲಿಂ ಓಟ್ ನಿಮಗೇನ್ ಬೀಳುದಿಲ್ಲ. ನಿಮ್ಮ ಕ್ಷೇತ್ರದ ಶಿವಮೊಗ್ಗ ಕ್ಷೇತ್ರದ ಮುಸ್ಲಿಮರೇನ್ ಕಡಿಮೆ ಇಲ್ಲ. 8 ಸಲ ಅವನ ಮೇಲೆ ದಾಳಿ ಆಗಿದೆ. ಅಷ್ಟೇ ಅಲ್ಲ, 3 ಕೊಲೆಗಳ ಆಗಿದಾವೆ. ನೆನಪು ಮಾಡ್ಕೊಳ್ಳಿ. PFI ಅಲ್ಲಿ ಲೋಕಲ್ PFI ಅಲ್ಲಿ ಹೊರಗಡೆ ಇದ್ದ. PFI ಅಂದ್ರೆ ಅಲ್ಲೇನೆ ಇದೆ. ಅಲ್ಲಿ ಮೆಂಬರ್ಸ್ ಇದಾರೆ, ಅಲ್ಲಿ ಕಮಿಟಿ ಇದೆ, ಅಲ್ಲಿ ಅಧ್ಯಕ್ಷರುಗಳಿದ್ದಾರೆ. ಸೊ ಅವ್ರೇನು ಸಗಣಿ ತಿಂತಾ ಇದಾರ ಅವರು? ಸೊ ಅವರು ಕಾರಣಕರ್ತರು, ಅವರೇ ಇದಕ್ಕೆಲ್ಲ ಕುಮ್ಮಕ್ಕು ಕೊಟ್ಟಿರ್ತಾರೆ, ಅವರು ಭಾಗವಹಿಸಿರ್ತಾರೆ. ಯಾಕೆ ಈ ಮಾತನ್ನ ಹೇಳ್ದೆ ಅಂದ್ರೆ, ಬೆಳಿಗ್ಗೆಯಿಂದ ಅವ್ರು ಮೀಡಿಯಾ ಮುಂದೆ ಬಂದಾಗ ರಿಯಾಕ್ಷನ್ ಕೊಡುವಾಗ ರಿಪೀಟೆಡ್ಲಿ ಹೇಳ್ತಾ ಇದ್ದಾರೆ, ಶಿವಮೊಗ್ಗದ ಮುಸಲ್ಮಾನರಿಗೆ ಇಷ್ಟೊಂದು ಧೈರ್ಯ ಇಲ್ಲ, ಯಾರೋ ಹೊರಗಡೆ ಅವ್ರು ಬಂದಿದ್ದಾರೆ ಮಾಡಿದ್ದಾರೆ ಅಂತ ಹೇಳ್ತಿರೋದವ್ರು. ನಾನು ಅದನ್ನು ಒಪ್ಪೋದೇ ಇಲ್ಲ. ಇದು ಬರೀ ಈಶ್ವರಪ್ಪ ಅವ್ರದಲ್ಲ. ಪ್ರತಿ ಸಲ ಬೇರೆ ಬೇರೆ ಕಡೆ ನಡೆದಂತ ಘಟನೆ ಸಂಬಂಧಪಟ್ಟಾಗ ತಮ್ಮ ಕ್ಷೇತ್ರದ ಮುಸ್ಲಿಮರ ಬಗ್ಗೆ ಮಾತನಾಡುದಿಲ್ಲ. ಹೊರಗಡೆ ಅವ್ರು ಬಂದ್ರು ಅಂತ ಹೇಳೋದು. ಇದು ಸ್ಟೇಟ್ಮೆಂಟ್ ಇನ್ ಮೇಲೆ ಕೊಡಕ್ ಹೋಗ್ಬೇಡಿ ಅಂತ ಅನ್ನುವಂಥದ್ದು ನಾನು ಬಿಜೆಪಿಗೆ ಆಗ್ರಹ ಮಾಡ್ತಾ ಇದ್ದೀನಿ. ಸೊ ನಿಮಗೆ ನೀವು ಬುರ್ಕಾ ಹಾಕೊಂಡು ಓಡಾಡಿದ್ರು ಕೂಡ ಒಂದು ವೋಟ್ ನಿಮಗೆ ಹಾಕೋದಿಲ್ಲ ಅವರು. ಸೊ ಈ ರೀತಿಯ ಸ್ಟೇಟ್ಮೆಂಟ್ ಇದು ಅಸಹ್ಯ ಅನಿಸ್ತಾ ಇದೆ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋಣ ಅಂತ ಏನಾದ್ರು ಈ ತರ ನಾಯಕರು ಸ್ಟೇಟ್ಮೆಂಟ್ ಕೊಟ್ರು ಅನ್ಸುತ್ತಾ ನಿಮ್ಗೆ? ನನಗೇನ್ ಅರ್ಥ ಆಗ್ತಾ ಇಲ್ಲ. ಅದನ್ನ ನಾನಂತೂ ಒಪ್ಪೋದಿಲ್ಲ ಇದನ್ನು. ಈಗ ತನಿಖೆ ಆಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಇದ್ರ ಮಧ್ಯದಲ್ಲಿ ಈಗ ಕಾಂಗ್ರೆಸ್ ಅವರು ಬಿಜೆಪಿ ಅವರು ಪರಸ್ಪರ ವಾಕ್ಪ್ರಹಾರ, ಅವರೇ ಕಾರಣ ಈಶ್ವರಪ್ಪನವ್ರು ಅರೆಸ್ಟ್ ಮಾಡಿ ಅಂತ ಕಾಂಗ್ರೆಸ್ ಅವರು ಹೇಳ್ತಿದ್ದಾರೆ. ಇಲ್ಲ ಕಾಂಗ್ರೆಸ್ ಅವರೇ ಇದಕ್ಕೆ ಕಾರಣ ಅಂತ ಈಶ್ವರಪ್ಪನವ್ರು ಪ್ರಚೋದನೆ ಕೊಟ್ಟಿರೋದು ಕಾಂಗ್ರೆಸ್ ಅವರು ಅಂತ ಹೇಳ್ತಾ ಇದ್ದಾರೆ. ಇದ್ರ ಮಧ್ಯದಲ್ಲಿ ಅಶಾಂತಿ ವಾತಾವರಣ ಫಸ್ಟ್ ತಣ್ಣಗಾಗ್ಬೇಕು, ಅದೇ ನಮ್ಮ ಆಶಯ. ನೋಡಿ, ಯಾವಾಗ ತಣ್ಣಗಾಗತ್ತೆ ಅಂತಂದ್ರೆ ಮುಸ್ಲಿಮರು ತಮ್ಮ ವಿಸ್ತಾರವಾದ ತಮ್ಮ ಪ್ರತ್ಯೇಕವಾದವನ್ನ ನಿಲ್ಲಿಸಿದಾಗ ಆಗತ್ತೆ. ಇದು ನಿಲ್ಸಲ್ಲ ಅವರು. ತಮ್ಮ ಈ ಪ್ರವೃತ್ತಿ ಏನಿದೆ, ಈಗಾಗಲೇ ಸಾಕಷ್ಟು ದೇಶಗಳನ್ನ ನುಂಗಿ ನೀರು ಕುಡಿದು ಬಿಟ್ಟಿದ್ದಾರೆ. ಸೊ ನಮ್ಮ ದೇಶ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ರಲ್ಲ ಸರ್ ಸಿಎಂಗೆ, SDPI, CFI, PFI ಇದೆಲ್ಲ ಬ್ಯಾನ್ ಮಾಡಿ ಅಂತ. ಏನ್ ರೆಸ್ಪಾನ್ಸ್ ಮಾಡಿದ್ರು ಅದಕ್ಕೆ ಸಿಎಂ? ಅವರು ಹೇಳಿದ್ದಾರೆ, ನಿಶ್ಚಿತವಾಗಿ ನಾವು PFI ಅನ್ನ ಬ್ಯಾನ್ ಮಾಡೋ ದೃಷ್ಟಿಯಿಂದ ವರದಿ ತಗೊಂಡು ಕೇಂದ್ರಕ್ಕೆ ಕಳಿಸ್ತೀವಿ ಅಂತ ಅನ್ನುವಂಥದ್ದು ಹೇಳಿದ್ದಾರೆ. ಅವ್ರು ಮಾಡದೇ ಇದ್ರೆ ಮುಂದಿನ ತಿಂಗಳು ಇಡೀ ರಾಜ್ಯಾದ್ಯಂತ PFI ಬ್ಯಾನ್ ಮಾಡಿ ಅಂತ ಹೇಳಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನ ಮಾಡ್ತೀವಿ. ಈಶ್ವರಪ್ಪನವ್ರಿಗೆ ಏನ್ ಹೇಳ್ತೀರಾ? ಯಾಕಂದ್ರೆ ಇದೇ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಎಷ್ಟು ಸತಿ ಆಗ್ರಹವನ್ನ ಇದೇ ಈಶ್ವರಪ್ಪನವ್ರು ಮಾಡಿದ್ರು ಇಂಥ ಸಂಘಟನೆಗಳನ್ನ ಬ್ಯಾನ್ ಮಾಡ್ಬೇಕಂತ. ಈಗ ನಮ್ಮವ್ರು ಅಲ್ವೇ ಅಲ್ಲ, ನಮ್ಮ ಮುಸ್ಲಿಮರು ಮಾಡಿದಲ್ಲ ಅಂತಿದಾರಲ್ಲ ಈಶ್ವರಪ್ಪನವರು. ಅಲ್ಲ, ಅದನ್ನ ನಾನು ಒಪ್ಪೋದೇ ಇಲ್ಲ. ಈಶ್ವರಪ್ಪ ಅವರ ಹೇಳಿಕೆಯನ್ನು ಅದನ್ನ ವಾಪಸ್ ತಗೊಳ್ಬೇಕು. ಅವ್ರು ಯಾಕೆ ಯಾವ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದಾರೆ ನನಗೇನು ಅರ್ಥ ಆಗ್ತಾ ಇಲ್ಲ. ಈ ರೀತಿ ಪ್ರತಿಯೊಬ್ಬರು ಎಲ್ಲೆಲ್ಲಿ ಗಲಾಟೆ ಆಗತ್ತೆ ಅಲ್ಲಿ ಲೋಕಲ್ ಮುಸ್ಲಿಮರನ್ನು ಬಚಾವ್ ಮಾಡುವಂತ ಈ ತಂತ್ರಗಾರಿಕೆ ಬೇಡ ಇದು. ಸೊ ಎಲ್ಲರೂ ಎಲ್ಲಾ ರೀತಿಯ ಭಾಗವಹಿಸಿದ್ದಾರೆ. ನಿಮ್ ಲೋಕಲ್ದವ್ರು ಇರ್ಲಿ, ಹೊರಗಡೆಯವ್ರು ಇರ್ಲಿ, ಎಲ್ಲಾರು ಕೈವಾಡ ಇದೆ. ಸೊ ಆ ದೃಷ್ಟಿಯಿಂದ ನಾನು ಹೇಳೋದು, ಈ ರೀತಿ ಸ್ಟೇಟ್ಮೆಂಟ್ ಕೊಡಕ್ ಹೋಗ್ಬೇಡಿ ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಫೈನ್ ಥ್ಯಾಂಕ್ ಯು ಪ್ರಮೋದ್ ಮುತಾಲಿಕ್ ಅವರೇ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಬ್ರೇಕ್ ಆದ್ಮೇಲೆ. ಶಿವಮೊಗ್ಗದಲ್ಲಿ ಬಜರಂಗ ದಳ ಕಾರ್ಯಕರ್ತ ಹರ್ಷ ಹತ್ಯೆ ಪ್ರಕರಣದ ವಿಚಾರವಾಗಿ ಇವತ್ತು ಬೆಳಗ್ಗೆಯಿಂದ ನಾನ್ ಸ್ಟಾಪ್ ಲೈವ್ ಕವರೇಜ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ನಿಮ್ಮ ಮುಂದೆ ಇಡ್ತಾಲೇ ಇದ್ದೀವಿ ನಾವು. ಹಾಗಾದ್ರೆ ಮಧ್ಯರಾತ್ರಿಯಿಂದ ಏನೆಲ್ಲ ಬೆಳವಣಿಗೆ ಆಯಿತು ಅದನ್ನ ಮತ್ತೊಮ್ಮೆ ರಿಕಾಲ್ ಮಾಡ್ತೀವಿ, ದೃಶ್ಯ ಸಮೇತ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸ್ವಲ್ಪ ಹೊತ್ತಿಗೆ ಮುಂಚೆ ಅಂತಿಮ ವಿಧಿವಿಧಾನಗಳಾಗಿದೆ. ಇನ್ನೊಂದು ಕಡೆ ಇಡೀ ವಿಚಾರವನ್ನ ರಾಜಕೀಯ ಮಾಡಿಬಿಟ್ಟಿದ್ದಾರೆ ನಮ್ಮ ಜನಪ್ರತಿನಿಧಿಗಳು. ಆರೋಪ ಪ್ರತ್ಯಾರೋಪ ಜೋರಾಗಿ ಕೇಳಿಬರ್ತಾ ಇದೆ. ಇದ್ರ ಮಧ್ಯದಲ್ಲಿ ಕೆಲವೊಂದು ಕಿಡಿಗೇಡಿಗಳು ಇದೇ ಅವಕಾಶ ನಮಗೆ ಸಿಕ್ಕಿರೋದು, ನಾವೇನೇನ್ ದುರುಪಯೋಗ ಪಡಿಸ್ಕೊಳ್ಬಹುದು ಇದನ್ನ ಅಂತ ಹೇಳ್ಬಿಟ್ಟು ಕಲ್ಲು ತೂರಾಟ, ಬೆಂಕಿ ಹಚ್ಚಿದೆಲ್ಲ ಮಾಡಿದ್ದಾರೆ. ಹಾಗಾದ್ರೆ ನಿನ್ನೆ ಮಧ್ಯರಾತ್ರಿಯಿಂದ ಈ ಕ್ಷಣದವರೆಗೆ ಶಿವಮೊಗ್ಗದಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು
ಆ ಎಲ್ಲ ಸೀನ್ ಬೈ ಸೀನ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ನೋಡಿ, ನಿನ್ನೆ ರಾತ್ರಿ ಆಗಿರುವಂತ ಘಟನೆ. ದುಷ್ಕರ್ಮಿಗಳು ಹಿಂದೂ ಕಾರ್ಯಕರ್ತ, ಬಜರಂಗ ದಳದ ಕಾರ್ಯಕರ್ತ ಹರ್ಷ ಎನ್ನುವ ವ್ಯಕ್ತಿಯನ್ನ ಮಾರಕಾಸ್ತ್ರದಿಂದ ಕೊಚ್ಚಿ ಕೊಲೆ ಮಾಡಿರೋ ಸೀನ್ ತೋರಿಸ್ತಾ ಇದ್ದೀವಿ. ಅಂದ್ರೆ ಇದು ಹತ್ಯೆ ಆದ್ಮೇಲೆ ರೆಕಾರ್ಡ್ ಮಾಡಿರೋದು. ಸೊ ಏಕಾಏಕಿ ಕಾರಲ್ಲಿ ಬರ್ತಾರೆ, 5 ಜನ ಬಂದಿದ್ರು ಅಂತ ಮಾಹಿತಿ ಸಿಕ್ಕಿದೆ. ಆ ಆಧಾರದ ಮೇಲೆ ಪೊಲೀಸರು ಈಗ ಆಲ್ರೆಡಿ 3 ಜನರನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ, ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಏಕಾಏಕಿ ಕಾರಲ್ಲಿ ಬಂದಂತ 5 ಮಂದಿ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಹರ್ಷನನ್ನ ಕೊಚ್ಚಿ ಕೊಲೆ ಮಾಡಿದ್ದಾರೆ. ದೃಶ್ಯ 2ರಲ್ಲಿ ತೋರಿಸ್ತಾ ಇದ್ದೀವಿ. ಈ ಘಟನೆ ಆಗಿದೆ, ಹಿಂದೂ ಕಾರ್ಯಕರ್ತನ ಹತ್ಯೆ ಆಗಿದೆ ಅಂತ ಗೊತ್ತಾಗ್ತಾ ಇದ್ದಂತೆ ಕಂಡಲ್ಲಿ ಬೈಕು, ಟಾಟಾ ಎಸಿ ಇದಕ್ಕೆಲ್ಲ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಒಂದೊಂದೇ ಘಟನೆಗಳು ಶಿವಮೊಗ್ಗದಲ್ಲಿ ಉದ್ವಿಗ್ನ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ಕೊಂಡು ಹೋಯ್ತು, ಪ್ರವೋಕ್ ಮಾಡ್ತಾ ಹೋಯ್ತು. ಯಾರು ಕಲ್ಲು ತೂರಾಟ ಮಾಡ್ತಾರೆ, ಯಾರು ಈ ತರ ಬೆಂಕಿ ಹಚ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗಿಲ್ಲ. ಎಲ್ಲ ಗೊಂದಲಮಯ. ಪೊಲೀಸರು ಅಷ್ಟೊತ್ತಿಗೆ ಅಲರ್ಟ್ ಆದ್ರು, 144 ಸೆಕ್ಷನ್ ಕೂಡ ಜಾರಿ ಮಾಡಿದ್ರು. ದೃಶ್ಯ 3ರಲ್ಲಿ ತೋರಿಸ್ತಾ ಇದ್ದೀವಿ. ಹರ್ಷ ಕೊಲೆ ಖಂಡಿಸಿ ರಾತ್ರಿಯೇ ಹಿಂದೂ ಪರ ಕಾರ್ಯಕರ್ತರು, ವಿವಿಧ ಸಂಘಟನೆಯವರು ಪ್ರತಿಭಟನೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಈ ವೇಳೆ ಪರಿಸ್ಥಿತಿ ಹತೋಟಿಗೆ ತರೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿದ್ರು. ಇದೆಲ್ಲ ಮಧ್ಯರಾತ್ರಿ ಆದಂತ ಡೆವಲಪ್ಮೆಂಟ್ಸ್. ಮುಂದಿನ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಆಸ್ಪತ್ರೆ ಮುಂಭಾಗದಲ್ಲಿ ಭಾರೀ ಸಂಖ್ಯೆಯಲ್ಲಿ ಜನ ಬಂದ್ರು. ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಆಸ್ಪತ್ರೆ ಮುಂಭಾಗದಲ್ಲೂ ಕೂಡ ಹರಸಾಹಸ ಪಟ್ರು. ಯಾಕಂದ್ರೆ ಒಬ್ಬರಿಂದ ಒಬ್ಬರಿಗೆ ಇನ್ಫಾರ್ಮೇಶನ್ ತಲುಪ್ತಾ ಹೋಯಿತು, ಸೋಷಿಯಲ್ ಮೀಡಿಯಾದಲ್ಲೂ ಗೊತ್ತಾಯ್ತು, ಮಾಧ್ಯಮದಲ್ಲೂ ಬಂದಿದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು, ಜನ ಕೆಲವರು ಕುತೂಹಲದಿಂದ ಬಂದ್ರು, ಇನ್ ಕೆಲವರು ಈ ಘಟನೆ ಖಂಡಿಸಬೇಕು ಅಂತ ಬಂದ್ರು. ಇನ್ನು ಮುಂದಿನ ದೃಶ್ಯದಲ್ಲಿ ಮನೆ ಬಳಿ ಹರ್ಷ ಪಾರ್ಥಿವ ಶರೀರ ಬರ್ತಾ ಇದ್ದಂತೆ ಸಹೋದರಿಯರ ಆಕ್ರಂದನ ಮುಗಿಲು ಮುಟ್ಟು. ತಮ್ಮನ ಪಾರ್ಥಿವ ಶರೀರ, ಆ ಮೃತದೇಹವನ್ನು ನೋಡಿ ಸಹೋದರಿಯರು ಕಣ್ಣೀರನ್ನ ಹಾಕಿದ್ರು. ಸರ್ಕಾರ ಅವ್ರದ್ದು ಪ್ರಶ್ನೆ ಸರ್ಕಾರ ಸಹಾಯ ತಕ್ಕೆ ಇರುತ್ತೆ. ಸರ್ಕಾರ ಯಾವುದನ್ನೋ ಪ್ರಶ್ನೆ ಇಲ್ಲ. ಹರ್ಷ ಮೃತದೇಹ ಮೆರವಣಿಗೆ ವೇಳೆ ಕೆಲ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ರು. ಈಗ ನಾವು ದೃಶ್ಯದಲ್ಲಿ ನೋಡ್ತಿರೋದು ಶವಾಗಾರದ ಮುಂಭಾಗದಲ್ಲಿ ಕುಟುಂಬಸ್ಥರು ಯಾವ ತರ ಆಕ್ರಂದನವನ್ನ ಇರ್ತಾ ಇದ್ದಾರೆ. ಅವರ ಸಂಕಟ ಅರ್ಥ ಆಗುತ್ತೆ. ಯಾಕಂದ್ರೆ ಏಕಾಏಕಿಯಾಗಿ ತಮ್ಮ ಮನೆ ಮಗ ಈ ತರ ಕಳ್ಕೊಂಡ್ಬಿಟ್ರಲ್ಲ ಅಂತ. ಇನ್ನೊಂದು ಕಡೆ ನೋಡಿದ್ರೆ ಕಲ್ಲು ತೂರಾಟ, ಕಣ್ಣಲ್ಲಿ ಕಿಡಿಗೇಡಿಗಳು ಅಂಗಡಿಗಳನ್ನ ಧ್ವಂಸ ಮಾಡೋದು, ಈ ಕಣ್ ಬೈಕ್ಗಳಿಗೆ ಬೆಂಕಿ ಹಚ್ಚೋದು, ಕಾರ್ಗಳ ಮೇಲೆ ಕಲ್ಲು ತೂರಾಟ ಮಾಡೋದು, ಇಂಥದ್ದೆಲ್ಲ ಸ್ಟಾರ್ಟ್ ಆಯಿತು. ಯಾವಾಗ ಈ ಮೃತದೇಹದ ಮೆರವಣಿಗೆ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ಗಲಾಟೆ ಮತ್ತಷ್ಟು ಜಾಸ್ತಿ ಆಯಿತು, ಉದ್ವಿಗ್ನ ಪರಿಸ್ಥಿತಿ ಮತ್ತಷ್ಟು ಹೆಚ್ಚಾಯಿತು. ಇನ್ ಕೆಲ ಅಂಗಡಿಗಳ ಪರಿಸ್ಥಿತಿ ನೋಡಿ. ಈ ಹಣ್ಣಿನ ಅಂಗಡಿನೆಲ್ಲ ಹೆಂಗ್ ಟಾರ್ಗೆಟ್ ಮಾಡಿದ್ದಾರೆ ಅಂದ್ರೆ ಎಲ್ಲ ಚಲ್ಲಾಪಿಲಿ ಮಾಡ್ಬಿಟ್ಟಿದ್ದಾರೆ. ಒಳಗಡೆ ನುಗ್ಗಿ ಎಲ್ಲ ಧ್ವಂಸ ಮಾಡಿ ಹಾಕ್ಬಿಟ್ಟಿದ್ದಾರೆ. ಇದು ಯಾರ ಅಂಗಡಿ, ಏನು ಎತ್ತ, ಇವ್ರಿಗೆ ಉದ್ದೇಶ ಏನು? ಅಲ್ಲಿ ಧ್ವಂಸ ಮಾಡಬೇಕು, ಗಲಾಟೆ ಮಾಡಬೇಕು, ಗಲಭೆ ಎಬ್ಬಿಸ್ಬೇಕು ಅಂತ. ಇದನ್ನ ಯಾರು ಕೃತ್ಯ ಮಾಡಿದ್ದಾರೆ? ಅಫ್ಕೋರ್ಸ್ ಪೊಲೀಸರು ಅವ್ರನ್ನೆಲ್ಲ ಹುಡುಕ್ತಾ ಇದ್ದಾರೆ. ವಾಹನಗಳನ್ನ ಧ್ವಂಸ ಮಾಡಿದ್ದು ಒಂದ್ ಕಡೆ, ಮತ್ತೊಂದ್ ಕಡೆ ಕಂಡ ಅಂಗಡಿಗಳನ್ನ ಧ್ವಂಸ ಮಾಡಿರೋದು, ನಾಶ ಮಾಡಿರೋದು ನೋಡಿ. ಹಣ್ಣಿನ ಅಂಗಡಿ ಎಷ್ಟು ಹಾಳು ಮಾಡಿ ಹೋಗಿದ್ದಾರೆ ಅಂತ.
ಇದು ನೋಡಿ, ಬೈಕ್ಗಳ ಮೇಲೆ ಕಲ್ಲು ತೂರಾಟ ಮಾಡೋದು, ಬೆಂಕಿ ಹಚ್ಚೋದು, ಇಂಥದ್ದೆಲ್ಲ ಮಾಡಿ ಅಟ್ಟಹಾಸವನ್ನ ದುಷ್ಕರ್ಮಿಗಳು ಮೆರೆದಿದ್ದಾರೆ. ಇನ್ನು ಶಿವಮೊಗ್ಗ ನಗರದಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದ್ದಂತೆ ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕಾಯಿತು. ಯಾಕಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ರು, ವಿವಿಧ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಸೇರ್ಕೊಂಡಿದ್ರಲ್ಲಿ. ಇನ್ನೊಂದು ಕಡೆ ನೋಡಿದ್ರೆ ಪರಿಸ್ಥಿತಿ ಉದ್ವಿಗ್ನ ಆಗ್ತಾ ಇದೆ, ಪ್ರಕ್ಷುಬ್ಧ ವಾತಾವರಣ ಮತ್ತಷ್ಟು ಜಾಸ್ತಿ ಆಗ್ತಾ ಇತ್ತು. ಕಣ್ ಕಡೆ ಕಲ್ಲು ತೂರಾಟ ಮಾಡೋದು, ಪ್ರಚೋದನೆ ಕೊಡೋದು ಪರಸ್ಪರ, ಇಂಥದ್ದೆಲ್ಲ ಮಾಡ್ತಾ ಇದ್ದಾಗ ಪರಿಸ್ಥಿತಿ ಕಂಟ್ರೋಲಿಗೆ ತರೋದಕ್ಕೆ ಪೊಲೀಸರು ಈ ಥರ ಲಾಠಿ ಚಾರ್ಜ್ ಮಾಡಿದ್ರು. ಇಲ್ಲಿ ನೋಡಿ ಎಷ್ಟು ಮಟ್ಟಿಗೆ ವಿಕೃತಿಯನ್ನ ಮೆರೆಯಕ್ಕೆ ಹೋಗಿದ್ದಾರೆ ಅಂತಂದ್ರೆ, ಒಂದು ಕಡೆ ಈ ಹರ್ಷ ಮೃತದೇಹದ ಮುಂದೆ ಪಾಪ ಸಹೋದರಿಯರ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಕಳ್ಕೊಂಡ್ಬಿಟ್ವಲ್ಲ ನಮ್ಮ ಮನೆ ಮಗನನ್ನ ಅಂತ ಹೇಳ್ಬಿಟ್ಟು ಕಣ್ಣೀರನ್ನ ಹಾಕ್ತಿರೋದವರು. ಯಾರು ಈ ತರ ಕೃತ್ಯ ಮಾಡಿದ್ದಾರೆ ಅವರಿಗೆ ತಕ್ಕ ಶಾಸ್ತಿ ಆಗಬೇಕು, ಕಾನೂನು ರೀತಿಯಲ್ಲಿ ಕ್ರಮ ಆಗಬೇಕು ಅಂತ ಅದರಲ್ಲೂ ಸಹೋದರಿಯರಂತೂ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ಇನ್ನೊಂದು ಕಡೆ ಸ್ಮಶಾನದಲ್ಲೂ ಕೆಲ ಕಿಡಿಗೇಡಿಗಳು ಬಂದ್ಬಿಟ್ಟಿದ್ರು ಕಲ್ಲು ತೂರಾಟ ಮಾಡೋಕೆ. ಇದೇ ನೋಡಿ, ಸ್ಮಶಾನದಲ್ಲಿ ಕೆಲ ಪುಂಡ್ರು ಹೆಂಗ್ ಕಲ್ಲು ತೂರಾಟ ಮಾಡಿದ್ದಾರೆ. ಆ ಸುತ್ತಮುತ್ತ ಮನೆಯೆಲ್ಲ ಇತ್ತಲ್ಲ, ಸೊ ಅಲ್ಲೂ ಕೂಡ ಕಲ್ಲು ತೂರಾಟ ಮಾಡಿದ್ದಾರೆ. ಇವ್ರ ಉದ್ದೇಶ ಹಂಗಾದ್ರೆ ಏನಿತ್ತು? ಯಾರು ಇವರೆಲ್ಲ? ನಿಜಕ್ಕೂ ಶಿವಮೊಗ್ಗದವ್ರೇನಾ ಅಥವಾ ಹೊರಗಡೆಯಿಂದ ಬಂದವರ? ಈಶ್ವರಪ್ಪ ಅವ್ರು ಹೇಳಿದ ಪ್ರಕಾರ ಇದ್ರ ಬಗ್ಗೆ ಎಲ್ಲ ತನಿಖೆ ಆಗ್ಬೇಕಾಗತ್ತೆ. ಯಾಕಂದ್ರೆ ಅಷ್ಟೊಂದು ಸಂಖ್ಯೆಯಲ್ಲಿ ಜನ ಬಂದಾಗ ಎಲ್ಲಿ ಅವರು, ಯಾಕೆ ಬಂದಿದ್ದಾರೆ, ಅವ್ರ ಉದ್ದೇಶ ಏನಾಗಿತ್ತು, ನಿಜಕ್ಕೂ ಮೆರವಣಿಗೆಯಲ್ಲಿ ಶಾಂತ ರೀತಿಯಲ್ಲಿ ಪಾಲ್ಗೊಳ್ಬೇಕು ಅಂತ ಬಂದಿದ್ರಾ ಅಥವಾ ಇಲ್ಲ? ಇದೇ ಒಂದು ಸಿಕ್ಕಿದ ಅವಕಾಶ ನಮಗೆ, ನಮ್ಮ ಬೇಳೆ ಬೇಯಿಸ್ಕೊಳ್ಬೇಕು, ಏನೆಲ್ಲ ಅಲ್ಲಿ ಕುಕೃತ್ಯಗಳನ್ನ ಮಾಡೋಕ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಅಶಾಂತಿ ವಾತಾವರಣ ನಿರ್ಮಾಣ ಮಾಡೋಕೆ ಅಂತಾನೆ ಬಂದಿದ್ರ ಗೊತ್ತಿಲ್ಲ. ಆದ್ರೆ ಕ್ಯಾಮ್ರಾದಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಇವ್ರು ಯಾರು ಅಂತ ಐಡೆಂಟಿಫೈ ಮಾಡಬೇಕಾಗುತ್ತೆ ಪೊಲೀಸರು. ಅವ್ರ ಉದ್ದೇಶ ಏನಾಗಿತ್ತು, ಎಲ್ಲಿಂದ ಬಂದಿದ್ದಾರೆ ಅಂತ ಪೊಲೀಸರೇ ತನಿಖೆಯನ್ನ ಮಾಡಿ ಸತ್ಯವನ್ನ ಬಯಲಿಗೆಡಿಬೇಕಾಗುತ್ತೆ. ನೋಡಿ ಹೆಂಗ್ ಕಲ್ಲು ತೂರಾಟ ಮಾಡ್ತಾ ಇದ್ದಾರೆ. ಸೊ ಅಕ್ಕಪಕ್ಕ ಮನೆಯವ್ರಿಗೂ ಕೂಡ ಅದು ಸಮಸ್ಯೆ ಆಗ್ಬಿಟ್ಟಿತ್ತು. ಇನ್ನು ವಿದ್ಯಾನಗರದಲ್ಲಿರುವಂತ ರೋಟರಿ ಚಿತಾಗಾರದಲ್ಲಿ ಹಿಂದೂ ಕಾರ್ಯಕರ್ತ ಹರ್ಷ ಅಂತ್ಯಕ್ರಿಯೆ ನಡೆಯಿತು. ಕುಟುಂಬಸ್ಥರ ಆಕ್ರಂದನ ಆಗ ಮುಗಿಲು ಮುಟ್ಟಿತು. ಮರಾಠ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನು ಮಾಡಿದ್ರು. ಇನ್ನು ಪುತ್ರನ ಚಿತೆಗೆ ಅವ್ರ ತಂದೆಯೇ ಅಗ್ನಿಸ್ಪರ್ಶವನ್ನು ಮಾಡಿದ್ರು. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಒಂದು ಬ್ರೇಕ್ ಆಗಲ್ಲ. ವೆಲ್ಕಮ್ ಬ್ಯಾಕ್. ಹರ್ಷ ಕೊಲೆ ಕೇಸಲ್ಲಿ ಬಂಧಿತ ಮೂವರು ಕೂಡ ಶಿವಮೊಗ್ಗದವರು. ನಿಜ ಪ್ರಕರಣಕ್ಕೂ ಹರ್ಷ ಹತ್ಯೆಗೂ ಲಿಂಕ್ ಇದೆಯಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಅಂತ ಸಿಎಂ ಭೇಟಿ ನಂತರ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಅವರದ್ದೇ ಪಕ್ಷದ ಈಶ್ವರಪ್ಪನವರು ಹೇಳ್ತಾರೆ, ಇದು ಶಿವಮೊಗ್ಗದವ್ರು ಮಾಡಿರೋದಲ್ಲ, ಯಾರೋ ಹೊರಗಡೆಯಿಂದ ಬಂದಿದ್ದಾರೆ ಅಂತ ಅನುಮಾನ ಇದೆ, ಹಾಗಾಗಿ NIA ತನಿಖೆ ಆಗಬೇಕು. ಶಿವಮೊಗ್ಗದ ಮುಸ್ಲಿಮರು ಈ ತರ ಮಾಡೋಷ್ಟು ಧೈರ್ಯ ಅವ್ರಿಗಿಲ್ಲ ಅಂತ ಈಶ್ವರಪ್ಪನವರೇ ಸ್ಟೇಟ್ಮೆಂಟ್ ಅನ್ನ ರಿಪೀಟೆಡ್ಲಿ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಗೃಹ ಸಚಿವರು ಹೇಳ್ತಾರೆ, ಇದು ಶಿವಮೊಗ್ಗದವರೇ ಮಾಡಿರೋದು ಅಂತ ಗೊತ್ತಾಗಿದೆ ಅಂತ. ಸರ್, ಈಗ 3 ಜನ ಅರೆಸ್ಟ್ ಆಗಿದ್ದಾರೆ. ಅವರೆಲ್ಲರೂ ಕೂಡ ಶಿವಮೊಗ್ಗದವರು ನನಗೆ ಸಿಕ್ಕ ಮಾಹಿತಿ ಪ್ರಕಾರ. ಇನ್ನು 2 ಜನ ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ. ಮತ್ತು ಅವು ಇವ್ರ 5 ಜನರ ಹಿಂದೆ ಇನ್ನೆಷ್ಟು ಜಾಲ ಇದೆ ಅನ್ನುವಂಥದ್ದನ್ನ ಇವ್ರ 5 ಜನರನ್ನ ಇಂಟ್ರಾಗೇಷನ್ ಮಾಡಿದಾಗ ಗೊತ್ತಾಗುತ್ತೆ. ಸರ್, ಈಗ 3 ಜನ ಅರೆಸ್ಟ್ ಆಗಿದ್ದಾರೆ. ಅವರೆಲ್ಲರೂ ಕೂಡ ಶಿವಮೊಗ್ಗದವರು ನನಗೆ ಸಿಕ್ಕ ಮಾಹಿತಿ ಪ್ರಕಾರ. ಇನ್ನು 2 ಜನ ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ. ಮತ್ತು ಅವು ಇವ್ರ 5 ಜನರ ಹಿಂದೆ ಇನ್ನೆಷ್ಟು ಜಾಲ ಇದೆ ಅನ್ನುವಂಥದ್ದನ್ನ ಇವ್ರ 5 ಜನರನ್ನ
ಇನ್ನು ಶಿವಮೊಗ್ಗದಲ್ಲಿ ಹರ್ಷ ಕೊಲೆ ಸಂಬಂಧ ದೊಡ್ಡಪೇಟೆ ಸ್ಟೇಷನ್ ಅಲ್ಲಿ ಎಫ್ಐಆರ್ ಆಗಿದೆ. ಹರ್ಷ ತಾಯಿ ಪದ್ಮಾ ನೀಡಿದ ದೂರಿನ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮುಸ್ಲಿಂ ದುಷ್ಕರ್ಮಿಗಳಿಂದ ಹತ್ಯೆ ಅಂತ ಹೇಳ್ಬಿಟ್ಟು ಪೊಲೀಸರು ಎಫ್ಐಆರ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆದಿಲ್ ಮತ್ತು ಪಠಾಣ್ ಸಹಚರರ ಮೇಲೆ ಹರ್ಷ ತಾಯಿ ಆರೋಪ ಮಾಡಿದ್ದಾರೆ. ಕಂಪ್ಲೇಂಟ್ ನಲ್ಲಿ ಅದನ್ನು ಬರೆದಿದ್ದಾರೆ. ಕೆಆರ್ಪುರಂ ರಸ್ತೆ ಹಾಗೇನೆ ಆರ್ಎಂಎಲ್ ನಗರ ಕ್ಲಾರ್ಕ್ ಪೇಟೆ ಮುಸ್ಲಿಮರಿಂದ ಜೀವ ಬೆದರಿಕೆ ಇತ್ತು, ಕೊಲೆ ಮಾಡೋದಾಗಿ ಹೇಳಿಕೊಂಡು ಹಿಂದೆನೂ ಕೂಡ ಅವರು ಓಡಾಡ್ತಾ ಇದ್ರು ಅಂತ ಹೇಳಿ ಹರ್ಷ ತಾಯಿ ಕಂಪ್ಲೇಂಟ್ ನಲ್ಲಿ ಅವೆಲ್ಲವನ್ನು ಮೆನ್ಷನ್ ಮಾಡಿದ್ದಾರೆ. ಬೇರೆ ಬೇರೆ ವಿಚಾರಗಳು ಕೂಡ ಈಗ ಗೊತ್ತಾಗ್ತಾ ಇರೋದೇನು ಅಂದ್ರೆ ಹರ್ಷ ಮೇಲೆ ಈ ಹಿಂದೆನೂ ಕೂಡ ಒಂದು 2 ಸತಿ ಇದೇ ತರ ಅಟ್ಯಾಕ್ ಆಗಿತ್ತು. ಆಗ್ಲೂ ಕೂಡ ಮರ್ಡರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅಂತ ಆಗ್ಲೂ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರಂತೆ. ಈಗ ಹತ್ಯೆ ಆದ್ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಡೀಟೇಲ್ ಆಗಿ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈಗ ಎಫ್ಐಆರ್ ಆಗಿದೆ. ಇನ್ನು ಶಿವಮೊಗ್ಗದ ಹರ್ಷ ಹತ್ಯೆಯಲ್ಲಿ ಹೊರಗಿನವರ ಕೈವಾಡ ಇದೆ ಅಂತ ಈಶ್ವರಪ್ಪನವರು ಗಂಭೀರ ಆರೋಪ ಮಾಡಿದ್ರು. ಶಿವಮೊಗ್ಗದವರ ಅಲ್ಲದವರಿಂದ ನಡೆದಿರುವಂತಹ ಹತ್ಯೆ ಇದು ಅಂತ, ಹಾಗಾಗಿ ಎನ್ಐಎ ತನಿಖೆ ಆಗಬೇಕು ಅಂತ ಸಚಿವ ಕೆಎಸ್ ಈಶ್ವರಪ್ಪ ಆಗ್ರಹವನ್ನು ಮಾಡಿದ್ದಾರೆ. ಹಿಂದೂ ಕಾರ್ಯಕರ್ತನ ಕೊಲೆ ಆಗಿರುವಂಥದ್ದು. ಈಗ ಇವತ್ತು ದಿನವಿಡೀ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಅಲ್ಲಲ್ಲಿ ಆಸ್ತಿಪಾಸ್ತಿಗಳು ಕೂಡ ಸಾಕಷ್ಟು ಹಾನಿಯಾಗಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಸ್ವತಃ ಈಶ್ವರಪ್ಪ ಅವರಿದ್ದಾರೆ, ಅವ್ರನ್ನ ಕೇಳೋಣ. ಸರ್ ಹೇಳಿ ಸರ್, ಈಗ ಹಿಂದೂ ಕಾರ್ಯಕರ್ತನ ಏಕಾಏಕಿ ದಾಳಿ ಮಾಡಿ ಕೊಲೆ ಆಗಿದೆ. ಸಂಜೆ ನಾನು ಉಡುಪಿ ಹತ್ರ ಕಾಪುನಲ್ಲಿ ಒಂದು ಗೋಶಾಲೆ ಉದ್ಘಾಟನೆಗೆ ಹೋಗಿದ್ದೆ ನಾನು. ಆಮೇಲೆ ನನಗೆ ಸುದ್ದಿ ಗೊತ್ತಾಯಿತು, ಇಲ್ಲೊಬ್ಬ ನಮ್ಮ ಹರ್ಷ ಅನ್ನಂಥ ಒಬ್ಬ ಭಾಳ ಪ್ರಾಮಾಣಿಕ, ಬಹಳ ಸಜ್ಜನ ಹುಡುಗ, ಅವಂದು ಕಗ್ಗೊಲೆ ಆಯಿತು ಅಂತ. ಕಗ್ಗೊಲೆ ಆಯಿತು ಅನ್ನೋಂಥ ಸುದ್ದಿ ನಂಗೆ ಗೊತ್ತಾಗಿದ್ದಿಲ್ಲಿಂದ ಅಲ್ಲಿಯ ಸುತ್ತಮುತ್ತಲು ಜನನೂ ನಂಗೆ ಫೋನ್ ಮಾಡಿದ್ರು, ಎಸ್ ಪಿನೂ ಫೋನ್ ಮಾಡಿದ್ರು, ಇದರಲ್ಲಿ ಮುಸಲ್ಮಾನರು ಮಾಡೋಗಿರೋ ಕೆಲಸ ಇದು ಅಂತ. ಹಾಗಾಗಿ ಇದನ್ನು ಅದಾದ ನಂತರ ಮಾನ್ಯ ಗೃಹ ಮಂತ್ರಿಗಳು ಕೂಡ ಬೆಳಗ್ಗೆ ಹೇಳಿದ್ರು, 3 ಜನ ಮುಸಲ್ಮಾನರನ್ನ ಇದರಲ್ಲಿ ಬಂಧನ ಮಾಡಿದ್ದೇವೆ, ಇದರಲ್ಲಿ ಇನ್ನೂ ಯಾರ್ಯಾರಿದ್ದಾರೆ ಅನ್ನೋದನ್ನು ತನಿಖೆ ಆದ ಹೊರಗೆ ಬರುತ್ತೆ ಅನ್ನೋಂಥ ಅಂಶವನ್ನು ಅಲ್ಲಿ ಹೇಳಿದ್ರು. ನಾನು ಶಿವಮೊಗ್ಗಕ್ಕೆ ಬಂದಾಗ ಮೆರವಣಿಗೆ ನೋಡಿದಂಥ ಆಶ್ಚರ್ಯ ಆಯಿತು. ಶಿವಮೊಗ್ಗದಲ್ಲಿ ಅಲ್ಲದೆ ಇರೋಂಥ ಸಾವಿರಾರು ಜನ ಇದರಲ್ಲಿ ಮೆರವಣಿಗೆಯಲ್ಲಿ ಇದ್ದರು. ಸಿಕ್ಕಾಪಟ್ಟೆ ಕೆಟ್ಟ ಘೋಷಣೆಗಳು, ಅದರ ನಂತರ ಮುಸ್ಲಿಂ ಅಂಗಡಿಗಳು, ಹಿಂದೂ ಅಂಗಡಿಗಳು ಎಲ್ಲವೂ ಪುಡಿ. ಶಿವಮೊಗ್ಗ ನಗರದರೇ ಅವ್ರು ಇದ್ದಿದ್ದರೆ ಹಿಂದೂ ಅಂಗಡಿಗಳು ಹೊಡಿತಿರ್ಲಿಲ್ಲ. ಹೊರಗಡೆಯಿಂದ ಬಂದರೆ ಇದು ಮುಸ್ಲಿಂ ಅಂಗಡಿನೋ ಹಿಂದೂ ಅಂಗಡಿನೋ ಗಲಾಟೆ ಹಬ್ಬಿಸ್ಬೇಕು ಅಂತ ಷಡ್ಯಂತ್ರ ಮಾಡ್ಕೊಂಬಂದಿದ್ದಾರೆ, ಗಲಾಟೆ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಇದರ ಯಾರು ಇದರಿಂದಿದ್ದಾರೆ, ಯಾವ ಸಂಸ್ಥೆ ಇದೆ, ಇದನ್ನು ತನಿಖೆ ಆಗಬೇಕಾದ್ರೆ ರಾಷ್ಟ್ರೀಯ ತನಿಖಾ ದಳದಿಂದ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ತನಿಖೆ ಮಾಡಿಸೋ ದಿಕ್ಕಿನಲ್ಲಿ ನಾನು ಮುಂದುವರಿತೇನೆ. ಸರಿ, ಕೆ ಹರಿಪ್ರಸಾದ್ ಅವರು ಒಂದು ಟ್ವೀಟ್ ಮಾಡಿರುವಂಥದ್ದು, ಅಂದರೆ ಈಶ್ವರಪ್ಪ ಅವರ ಕೈವಾಡ ಇದೆ. ಕೈವಾಡ ಎಲ್ಲ ಅವ್ರು ಹೇಳಿರೋದು ಈಶ್ವರಪ್ಪನೇ ಕೊಲೆ ಮಾಡಿರೋದು ಅಂತ ಹೇಳಿದ್ದಾರೆ, ಅದ್ರಾಗೆ ಅನುಮಾನ ಇಲ್ಲ. ಆ ತನಿಖೆ ಆದಾಗ ಈಶ್ವರಪ್ಪ ತನಿಖೆ ಕೊಲೆ ಮಾಡಿಸಿದ್ದು, ಯಾರು ತನಿಖೆ ಮಾಡಿದ್ದು ಅಂತ ಹೊರಗಡೆ ಬರುತ್ತೆ, ಇದ್ರಾಗೆ ಅನುಮಾನ. ಕಠಿಣ ಪರಿಶ್ರಮ ಮತ್ತು ಸಂಕಲ್ಪವು ಬಹುತೇಕ ಎಲ್ಲವನ್ನೂ ಸಾಧ್ಯವಾಗಿಸುತ್ತೆ. ನ್ಯೂಸ್ 18ನ ಬೈಜೂಸ್ ಯಂಗ್ ಜೀನಿಯರ್ ಸೀಸನ್ 2 ನಲ್ಲಿ ನಾವು ಅಂತಹ ಅನೇಕ ಮಕ್ಕಳನ್ನ ಈಗಾಗಲೇ ನೋಡಿದ್ದೀವಿ. ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಅಸಾಧ್ಯವಾದುದನ್ನ ಸಾಧ್ಯ ಮಾಡಿ ತೋರಿಸಿದ್ದಾರೆ, ತಮ್ಮ ದೃಢ ಸಂಕಲ್ಪದಿಂದ ಮಾಡಿ ತೋರಿಸಿದ್ದಾರೆ. ನಾವದನ್ನ ಈ ವಾರದ ಬೈಜೂಸ್ ಯಂಗ್ ಜೀನಿಯರ್ ಸೀಸನ್ 2 ಸಂಚಿಕೆಯಲ್ಲಿ ನೋಡಿದ್ದೀವಿ. ಅದರ ಕೆಲವೊಂದು ಝಲಕ್ ನಿಮ್ಮ ಮುಂದೆ. ನಮಸ್ಕಾರ, ನಾನು ಆನಂದ್ ನರಸಿಂಹನ್, ಜೀನಿಯಸ್ರ ಪಯಣದಲ್ಲಿ ನಿಮ್ಮ ಜೊತೆಗಾರ ಮತ್ತು ಸೂತ್ರಧಾರ. ಇವತ್ತಿನ ನಮ್ಮ ಮೊದಲ ಯಂಗ್ ಜೀನಿಯಸ್ 10 ವರ್ಷ ವಯಸ್ಸಿನ ತಮ್ಮ ಕಷ್ಟಕರ ಸ್ಥಿತಿ ಮತ್ತು ಅನಿವಾರ್ಯತೆಗಳ ಕತ್ತು ಹಿಸುಕಿ ಅವನ್ನ ಮಣ್ಣು ಮುಕ್ಕಿಸಿ ಸಾಬೀತುಪಡಿಸಿದ್ರು. ಅವರೊಬ್ರು ಧೈರ್ಯವಂತ ಜೀನಿಯಸ್. ಪ್ಲೀಸ್ ವೆಲ್ಕಮ್ ಜಾರ್ಖಂಡ್ನ ಸಣ್ಣ ಹಳ್ಳಿ ಹಟ್ವಾಲ್ನಿಂದ ದೊಡ್ಡ ಕನಸ, ಸಾಟಿಲ್ಲದ ಧೈರ್ಯ ಮತ್ತು ದೃಢವಾದ ವಿಚಾರದೊಂದಿಗೆ ರೆಸ್ಲಿಂಗ್ ನಲ್ಲಿ 2 ಬಾರಿ ನ್ಯಾಷನಲ್ ಗೋಲ್ಡ್ ಮೆಡಲ್ ಗೆದ್ದುಬಿಟ್ಟ 15 ವರ್ಷದ ಚಂಚಲಾ ಕುಮಾರಿ. ಪ್ಲೀಸ್ ವೆಲ್ಕಮ್ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಪ್ರಥಮ ಬಾರಿ ವಿಮೆನ್ ರೆಸ್ಲಿಂಗ್ ಗಾಗಿ ಭಾರತಕ್ಕೆ ಗೋಲ್ಡ್ ಮೆಡಲ್ ಗೆದ್ದುಕೊಟ್ಟ ಮತ್ತು ಒಲಿಂಪಿಕ್ಸ್ ಗಾಗಿ ಕ್ವಾಲಿಫೈಡ್ ಆದವರು ಭಾರತದ ಪ್ರಥಮ ಮಹಿಳಾ ರೆಸ್ಲರ್, ದ ಒನ್ ಅಂಡ್ ಓನ್ಲಿ ಗೀತಾ ಫೋಗಟ್. ಕೂತ್ಕೊಳ್ಳಿ. ನಾನ್ ಕ್ಯಾಂಪ್ ನಲ್ಲಿದ್ದಾಗ ಚಂಚಲ ಟ್ರೈನಿಂಗ್ ಮಾಡೋದನ್ನ ಕಣ್ಣಾರೆ ನೋಡಿದ್ದೆ. ಅಂಡ್ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಯಾವ ರೀತಿ ಟ್ರೈನಿಂಗ್ ಮಾಡ್ತಿದ್ಲೋ, ಸ್ಕಿಲ್ಲು, ಟೆಕ್ನಿಕ್ಸು ಮತ್ತು ಮೂಮೆಂಟು, ನಿಜಕ್ಕೂ ಮುಂಬರುವ ದಿನಗಳಲ್ಲಿ ಚಂಚಲ ಒಬ್ಳು ದೇಶದ ಗರಿಮೆ ಅಂತೀನಿ. ಈಗ್ಲೂ ಗರಿಮೆನೆ. ಹೇಗನಿಸ್ತಿದೆ ಈ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ಸ್? ಇದನ್ನ ಟೂಕನ್ ಅನ್ನಲಾಗುತ್ತೆ. ಈ ಚಿತ್ರಕಾರ, ಪೇಂಟರು ತಮ್ಮ 2ನೇ ವಯಸ್ಸಲ್ಲಿ ಇದನ್ನ ಮಾಡಿದ್ದಾರೆ. ಗ್ಲೋಬಲ್ ಚೈಲ್ಡ್ ಪ್ರೊಡಿಜಿ ಅವಾರ್ಡ್ ಗೆದ್ಕೊಂಡಿದ್ದಾರೆ. ಪುಣೆಯಲ್ಲಿ ವಾಸಿಸುವ ಅದ್ವೈತ್ ಕೋಲಾರ್ಕರ್. Lovely, come sit with me.
Fantastic. I'm in love with your work, Advait. ಥ್ಯಾಂಕ್ ಯು. Let me ask you, what is your favorite color? ನನ್ನ ಇಷ್ಟದ ಕಲರ್ ಬ್ಲ್ಯಾಕ್. ನಿನ್ಗೆ ಬ್ಲ್ಯಾಕ್ ಅಂದ್ರೆ ಅಷ್ಟೇ ಇಷ್ಟ? ಐ ಲೈಕ್ ಬ್ಲ್ಯಾಕ್ ಯಾಕಂದ್ರೆ ಬ್ಲ್ಯಾಕ್ ತುಂಬಾ ಸ್ಟ್ರಾಂಗ್ ಮತ್ತು ಬೋಲ್ಡ್. ಇದು ಎಲ್ಲ ಕಲರ್ನ ಕವರ್ ಮಾಡುತ್ತೆ. ಪ್ರತಿದಿನ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಕೂ ಆ್ಯಪ್ನಲ್ಲಿ ನಾವು ಪ್ರಶ್ನೆಯನ್ನ ಕೇಳಿ ನಿಮ್ಮಿಂದ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ದೀವಿ. ಇವತ್ತಿನ ಪ್ರಶ್ನೆಯಾಗಿತ್ತು ಕೂ ಆ್ಯಪ್ನಲ್ಲಿ, ಶಿವಮೊಗ್ಗದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿರೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ. ಅದಕ್ಕೆ ಶ್ರೀಕರ್ ಅವರು ಹೇಳ್ತಿದ್ದಾರೆ, ಜೀವ ತೆಗೆಯೋ ಮಟ್ಟಕ್ಕೆ ಹೋಗೋದು ಖಂಡನೀಯ, ಧರ್ಮದ ವಿಚಾರದಲ್ಲಿ ಅಸಹನೀಯ ಅಂತ. ಇನ್ನು ಕೂ ಆ್ಯಪ್ನಲ್ಲಿ ಇವತ್ತಿನ 2ನೇ ಪ್ರಶ್ನೆ, ಹಿಜಾಬ್ ವಿವಾದ ಮಕ್ಕಳ ಶಿಕ್ಷಣದ ಮೇಲೆ ದುಷ್ಪರಿಣಾಮ ಬೀರುತ್ತಾ ಅನ್ನೋದು ನಮ್ಮ ಪ್ರಶ್ನೆಯಾಗಿದೆ. ಕ್ವೆಶ್ಚನ್ ರಿಪೀಟ್ ಮಾಡ್ತಾ ಇದ್ದೀನಿ. ಹಿಜಾಬ್ ವಿವಾದ ಮಕ್ಕಳ ಶಿಕ್ಷಣದ ಮೇಲೆ ದುಷ್ಪರಿಣಾಮ ಬೀರುತ್ತಾ ಅಂತ ನಾವು ಪ್ರಶ್ನೆಯನ್ನ ಕೇಳ್ತಾ ಇದ್ದೀವಿ. ಇದಕ್ಕೆ ನೀವು ನಿಮ್ಮ ಅಭಿಪ್ರಾಯ ತಿಳಿಸಬೇಕು ಅಂತಂದ್ರೆ ಕೂ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿರಬೇಕಾಗುತ್ತೆ. ನೀವು ಕಳಿಸಿರುವಂಥ ಒಪಿನಿಯನ್ ಅನ್ನ ನಾವು ರಾತ್ರಿ 10 ಗಂಟೆ ನ್ಯೂಸ್ ಅಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಇದಾಗಿತ್ತು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಟಾರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು, ಬಲ ನಿಮ್ಮದು.